ನಮಸ್ಕಾರ. ಜನತಾ ಟಿವಿ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಈ ದಿನ ಎಲ್ಲರೂ ಕೂಡ ಅಂದರೆ ಶ್ರಾವಣ ಮಾಸ ಬಂತು ಅಂದರೆ ಒಂದು ತಿಂಗಳ ಮುಂಚಿತವಾಗಿ ನಾವೆಲ್ಲರೂ ಕೂಡ ಏನು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ತಯಾರಿಯನ್ನು ನಡೆಸ್ತೀವಿ. ಮೊದಲಿಗೆ ನಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುವಂಥ ವಿಷಯ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು ಅನ್ನೋದು ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾವು ಮೊದಲು ಏನು ತಿಳ್ಕೊಬೇಕು ಗುರುಜಿ? ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ಕಾಂತಾಯನಾಯ ವಿದ್ಮಹೇ ಕನ್ಯೆ ಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ಜನತಾ ವಾಹಿನಿ ವೀಕ್ಷಕರಿಗೆ ಶರಣಾರ್ಥಿಗಳು. ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು? ಅಲ್ಲಿನೇ ಇದೆ ವರ ಅಂದರೆ ನಮಗೆ ಎಲ್ಲವನ್ನು ಕರುಣಿಸೋದು ಅಂತ. ವರ ಮಹಾಲಕ್ಷ್ಮಿಯಾಗಿ ಈಗ ನಮಗೆ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಹಣ, ಸಂಪತ್ತು, ಐಶ್ವರ್ಯ, ಧನ ಎಲ್ಲವನ್ನು ವರವಾಗಿ ನಮಗೆ ಕೊಡೋದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷವಾಗಿರುತ್ತದೆ. ಆದ್ದರಿಂದ ಈ ದೇವಿ ಪೂಜೆಯಿಂದ ಎಲ್ಲರಿಗೂ ಒಂದು ಧನ, ಧಾನ್ಯ, ಸಂಪತ್ತು, ಐಶ್ವರ್ಯ ಎಲ್ಲ ಸುಖ ಲಾಭಗಳನ್ನು ಪಡೆಯೋದು ಆಗಿರುತ್ತದೆ. ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಸಾಕಷ್ಟು ಪೌರಾಣಿಕ ಕಥೆಗಳಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಇರುವಂಥ ಒಂದು ಪೌರಾಣಿಕ ಕಥೆ ಏನಿರ್ಬೋದು? ವಿಶೇಷವಾಗಿ ಆಷಾಢ ಕಳೆದು ಶ್ರಾವಣ ಆರಂಭ ಆಗುತ್ತೆ. ಆಷಾಢದಲ್ಲಿ ರೈತರು ಏನೇ ಬೆಳೆ ಇಲ್ಲ, ಎಲ್ಲರೂ ಒಂದು ಬರಡು ಭೂಮಿಯಿಂದ ಅವರು ಒಂದು ಯಾವುದೇ ಬೆಳೆ ಇಲ್ಲದೇ ಕಷ್ಟದಲ್ಲಿ ಸಿಲುಕಿರ್ತಾರೆ. ಪಾರ್ವತಿ ಪರಮೇಶ್ವರರು ಕುತ್ಕೊಂಡು ಚರ್ಚೆ ಮಾಡ್ತಿರ್ತಾರೆ. ಭಕ್ತರಿಗೆ ಏನೇ ಒಂದು ಅನ್ನ, ದವಸ, ಧಾನ್ಯ ಏನೂ ಇಲ್ಲ, ಏನು ಮಾಡೋದು ಅಂದಾಗ ಈಗ ಒಂದು ಗೌರಿ ಹಬ್ಬ ಅಂತ ಆರಂಭ ಆಯಿತು. ಇಲ್ಲಿ ವರಲಕ್ಷ್ಮಿ ಅಂತ ಹೇಳ್ತೀವಿ, ವರಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಅದನ್ನು ಯಾರು ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೋ ಅವರಿಗೆ ಧನ, ಸಂಪತ್ತು, ಐಶ್ವರ್ಯ ಎಲ್ಲವೂ ಒಂದು ಸಿಗಲಿ ಅಂತ ಪರಮೇಶ್ವರನು ಪಾರ್ವತಿಗೆ ಅನುಗ್ರಹಿಸಿ ಅದನ್ನು ಉಪದೇಶ ಕೊಟ್ಟಿರ್ತಾನೆ. ಈ ಪೂಜೆಯನ್ನು ಮಾಡೋದ್ರಿಂದ ಎಲ್ಲರೂ ಒಂದು ವ್ರತ ಮಾಡೋದ್ರಿಂದ ಈ 4 ವಾರಗಳು ಅಥವಾ 5 ವಾರಗಳು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ವ್ರತವಾಗಿ ಮಾಡ್ತಾರೆ. ಮಂಗಳಗೌರಿ ವ್ರತ ಅಂತ ಮಾಡ್ತಾರೆ. ಒಂದೊಂದು ಕಡೆ ಒಂದು ಪ್ರಾಂತ್ಯದಲ್ಲಿ ಒಂದು ಬೇರೆ ಇದೆ. ಇಲ್ಲಿ ಪರಮೇಶ್ವರನು ಪಾರ್ವತಿಗೆ ಉಪದೇಶಿಸಿ ಎಲ್ಲರಿಗೂ ಒಂದು ಅನುಗ್ರಹ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮೊದಲು ಯಾರು ಆಚರಿಸಿದ್ರು, ಯಾಕೆ ಆಚರಿಸಿದ್ರು, ಯಾವ ರೀತಿ ಆಚರಿಸಿದ್ರು ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ವಿಶೇಷವಾಗಿ ಇಲ್ಲಿ ಋಷಿಮುನಿಗಳು ಒಂದು ದೇವ್ರ ಕಡೆಯಿಂದ ಒಂದು ಋಷಿಮುನಿಗಳಿಗೆ ಮಾರ್ಗದರ್ಶನ ಆಗಿರುತ್ತದೆ. ಆ ಋಷಿಮುನಿಗಳು ಒಂದು ಈಗ ಜನಗಳ ಒಂದು ಸಂಪತ್ತು, ಅಭಿವೃದ್ಧಿ ಏನೇ ಒಂದು ಕಷ್ಟಗಳಲ್ಲಿದ್ದರು. ಈ ಆಷಾಢ ಕಳೆದು ಶ್ರಾವಣ ಬಂದಾಗ ಮನೆಯಲ್ಲಿ ಊಟಕ್ಕೆ ಗತಿ ಇರಲ್ಲ, ಏನೋ ಒಂದು ದವಸ ಧಾನ್ಯಗಳು ಏನು ಇಲ್ದಂಗಾಗಿ ಸಂಪತ್ತು ಅಂದರೆ ವರಮಹಾಲಕ್ಷ್ಮಿನೇ ಆಗಿರ್ತಾಳೆ. ಲಕ್ಷ್ಮಿನೇ ನಮಗೆ ಸಂಪತ್ತು, ದವಸ ಧಾನ್ಯಗಳನ್ನು ಕೊಡಲಾಗಿರ್ತಾಳೆ. ಆದ್ದರಿಂದ ಒಂದು ಪುರಾಣ ಕಥೆಗಳಿಂದ ಇದು ವರಮಹಾಲಕ್ಷ್ಮಿ ಹಬ್ಬವು ಆಚರಣೆ ನಮ್ಮ ಹಿರಿಯರ ಕಾಲದಿಂದನೂ ಮಾಡ್ಕೊಂಬಂದಿದ್ದಾರೆ ಸಂಪ್ರದಾಯವಾಗಿ. ಇದನ್ನು ಹೊಸದಾಗಿ ಮದುವೆ ಆದವರು ವ್ರತಗಳನ್ನು ಆರಂಭ ಮಾಡ್ತಾರೆ. ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ವ್ರತವನ್ನು ಆರಂಭ ಮಾಡಿ ಒಂದು ಆ ಮನೆಗೆ ಆಕೆ ಬರೋ ಸೊಸೆನೇ ಒಂದು ಲಕ್ಷ್ಮಿಯಾಗಿ ಬಂದಿರ್ತಾಳೆ. ಆದ್ದರಿಂದ ಆಕೆಗೆ ಒಂದು ಅನುಕೂಲತೆ ಆಗಲಿ, ಆ ಮನೆಗೆ ಒಂದು ಸೌಭಾಗ್ಯ, ಲಾಭ, ಅದೃಷ್ಟ, ಸಂತಾನ, ದವಸ ಧಾನ್ಯಗಳು, ನಮಗೆ ದುಡ್ಡು ಒಂದೇ ಸಂಪತ್ತಲ್ಲ, ನಮಗೆ ಬಟ್ಟೆ ಇರ್ಬೋದು, ನಮಗೆ ಊಟ ಇರ್ಬೋದು, ಎಲ್ಲವೂ ದವಸ ಧಾನ್ಯಗಳು ಒಂದು ಸಿಕ್ಕು ಎಲ್ಲರ ಒಂದು ಅನುಕೂಲತೆ ಆಗಲಿ ಅಂತ ಇದನ್ನು ಹಿಂದೆ ಹಿರಿಯರು ಮಾಡ್ಕೊಂಬಂದು ಈಗ ಮುಂದೆ ಎಲ್ಲ ಪೀಳಿಗೆಗೂ ಮಾರ್ಗದರ್ಶನವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಅನ್ನೋದಷ್ಟೇ ಅಲ್ಲ, ಶ್ರಾವಣ ಮಾಸ ಬಂತು ಅಂದರೆ ತುಂಬ ವ್ರತಗಳು ಬರುವಂಥದ್ದು. ಈಗ ಗೌರಿ ವ್ರತ, ಮಂಗಳಗೌರಿ ವ್ರತ, ಇವೆರಡೂ ವ್ರತಕ್ಕಿಂತ ಜಾಸ್ತಿ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾರೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋದ್ರಿಂದ ಯಾವ ರೀತಿ ಫಲಸಿದ್ಧಿಗಳು ನಮಗೆ ದೊರೆಯುತ್ತವೆ, ಯಾಕೆ ಆಚರಿಸಬೇಕು, ಆಮೇಲೆ ಇದರ ಸಿದ್ಧತೆಗಳು ಯಾವ ರೀತಿ ಇರಬೇಕು? ವರಮಹಾಲಕ್ಷ್ಮಿ ಹಬ್ಬದಿಂದ ನಮಗೆ ಒಂದು ಸುಖ, ಲಾಭ, ಸಂತೋಷಗಳು ದೊರೆಯುವಂಥದ್ದು ಇದೆ. ಮನೆಯಲ್ಲಿ ದಾರಿದ್ರ್ಯತೆ, ಈ ಆಷಾಢ ಮಾಸದಲ್ಲಿ ಈ ಬಿರುಗಾಳಿಗಳು ಇರುತ್ತೆ. ಮನುಷ್ಯನಿಗೆ ಒಂದು ಅಲಸ್ಯತನ, ದರಿದ್ರತೆ ಬಂದಿರುತ್ತದೆ. ದರಿದ್ರತೆ ಬಂದು ಒಂದು ಬೇಜಾರಿಂದ ಇರ್ತಾರೆ ಮನೆಯಲ್ಲಿ. ಇದಕ್ಕೊಂದು ಸಡಗರ, ಸಂಭ್ರಮ, ಹಬ್ಬದ ವಾತಾವರಣ ನೋಡಿ. ಇದು ಶ್ರಾವಣ ಮಾಸದಲ್ಲಿ ಯಾವುದೇ ದೇವರಿಗೂ ಪೂಜೆ ಮಾಡಿದರೆ ಒಂದು ಶುಭ ಲಾಭ ನಮಗೆ ಬರೋಂಥದ್ದು ಇದೆ. ಅದಕ್ಕಾಗಿ ವಿಶೇಷವಾಗಿ ಎಲ್ಲರೂ ಬೇಕಾಗಿರೋದೇನು ಅವರ ಸುಖ, ಲಾಭ, ಸಂತೋಷ.
ಆದ್ದರಿಂದ ಈ ವರಮಹಾಲಕ್ಷ್ಮಿ ಆಚರಣೆಯನ್ನು ಯಾರು ಮಾಡುತ್ತಾರೋ ಪ್ರತಿ ಶುಕ್ರವಾರ ಅದಕ್ಕೆ ಮಂತ್ರ, ಯಾವ ರೀತಿ ಪೂಜೆ ವಿಧಾನಗಳು ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲರಿಗೊಂದು ಸಮಸ್ಯೆ ಇರುತ್ತೆ. ಅದನ್ನು ಯಾವ ರೀತಿನ ಒಂದೊಂದಾಗಿ ನಾವು ತಿಳಿಸ್ತಾ ಹೋಗೋಣ ವೀಕ್ಷಕರಿಗೆ. ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಒಂದೇ ದಿನ ಆಚರಿಸ್ಬೇಕಲ್ವಾ? ಯಾವ ದಿನ ಆಚರಿಸೋದ್ರಿಂದ ಶುಭ ಫಲಗಳು ಸಿಗ್ತವೆ? ಅಂದರೆ ಒಂದು ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ನಮಗೆ ಸಿಗುವಂಥದ್ದು ಅಥವಾ 4 ಶುಕ್ರವಾರಗಳು ನಮಗೆ ಸಿಗುವಂಥದ್ದು. ಈ ಸಮಯದಲ್ಲಿ ನಾವು ಯಾವ ಶುಕ್ರವಾರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದ್ರಿಂದ ನಮಗೆ ಯಾವ ರೀತಿ ಶುಭ ಫಲಗಳು ಸಿಗ್ತವೆ, ಪರ್ಟಿಕ್ಯುಲರ್ ಆಗಿ ಇದೇ ವಾರ ಆಚರಿಸಬೇಕು ಅನ್ನುವಂಥ ಪದ್ಧತಿಗಳಿದ್ದಾವೆ ಅನ್ನುವಂಥದ್ದು. ನೋಡಿ, ವಿಶೇಷವಾಗಿ 2ನೇ ಶುಕ್ರವಾರ, ಶ್ರಾವಣ ಮಾಸ ಆರಂಭದ 2ನೇ ಶುಕ್ರವಾರ, ಈ ತಿಂಗಳ 21/8/2026 ಬಂದಿದೆ. ಆ ದಿನ ಒಂದು ಲಕ್ಷ್ಮಿಗೆ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ದೇ ಆದರೆ ನಿಮಗೊಂದು ಶುಭ ಲಾಭಗಳು ದೊರೀತಾ ಹೋಗ್ತವೆ. ಆ ರೀತಿ ಒಂದು 21/8/2026 ಇದೇ 2ನೇ ಶುಕ್ರವಾರ ಬಂದಿರುತ್ತದೆ. ಅಂದರೆ ವರಮಹಾಲಕ್ಷ್ಮಿ ಅಂದರೆ ನಮ್ಮ ಲಕ್ಷ್ಮಿಯರಲ್ಲಿ ಸಾಕಷ್ಟು ಲಕ್ಷ್ಮಿಯರು ಗೊತ್ತಿರುವಂಥದ್ದು. ಲಕ್ಷ್ಮಿಯರ ವಿಧಗಳು ಯಾವ ರೀತಿ ಇದ್ದಾವೆ ಅನ್ನೋದ್ರ ಜೊತೆಗೆ ನಮಗೆ ಏನು ಅಂತಂದರೆ ಈ ವರಮಹಾಲಕ್ಷ್ಮಿಯನ್ನು ಯಾವ ರೂಪದಲ್ಲಿ ನಾವು ರಚಿಸಬೇಕು, ಯಾವ ರೂಪದಲ್ಲಿ ಆ ತಾಯಿಯನ್ನು ನಾವು ಕೂರಿಸ್ಬೇಕು ಅನ್ನುವಂಥದ್ದು ಗೊಂದಲಗಳು ನಮ್ಮೆಲ್ಲರಿಗೂ ಇರುವಂಥದ್ದು. ಆ ಗೊಂದಲಗಳಿಗೆ ಏನು ಪರಿಹಾರ ಇರ್ಬೋದು? ನೋಡಿ, ಇಲ್ಲಿ ಅಷ್ಟಲಕ್ಷ್ಮಿಯರನ್ನು ಪೂಜಿಸೋದು ಒಂದು ಈ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಸಮ ಆಗಿರ್ತದೆ. ಆದ್ದರಿಂದ ಈ ಅಷ್ಟಲಕ್ಷ್ಮಿ ಅಂದರೆ ಏನೇನು ಅಂದರೆ ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿ, ಯೋಗಧಯ, ಮಮರುದಯ, ದೃಢ್ಯಾಸಿತ ಅಂತ ಇಲ್ಲಿ ಅಷ್ಟಲಕ್ಷ್ಮಿಯರ ಒಂದು ಧನ ಧಾನ್ಯ ಸಂಪತ್ತನ್ನು ಪೂಜೆ ಮಾಡೋದು ಎಲ್ಲರಿಗೂ ಒಂದು ಸರ್ವಶ್ರೇಷ್ಠ ಆಗಿರ್ತದೆ. ಅಂದರೆ ಈ ಕಳಸಕ್ಕೆ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಅಂದರೆ ಮನೆಯನ್ನು ಸ್ವಚ್ಛಗೊಳಿಸ್ತೀವಿ, ಬಟ್ ಕಳಸ ಅಂದಾಗ ತಾಮ್ರದಿಡಬೇಕಾ, ಸ್ಟೀಲಿಂದ ಇರಬೇಕಾ ಅಥವಾ ಬೆಳ್ಳಿದಿರಬೇಕಾ, ಈ ಥರದ ಗೊಂದಲಗಳಿದ್ದಾಗ ಯಾವ ರೀತಿ ಕಳಸಕ್ಕೆ ನಾವು ತಯಾರಿಯನ್ನು ಮಾಡ್ಕೋಬೇಕು? ವಿಶೇಷವಾಗಿ ಬೆಳ್ಳಿದನ್ನು ಇಡೋದು, ಆಯಿತಾ. ಬೆಳ್ಳಿ ಬಂಗಾರ ಇವತ್ತಿನ ದರದಲ್ಲಿ ಸ್ತ್ರೀ ಸಾಮಾನ್ಯರಿಗೆ ದೊರಕಲ್ಲ. ಬೆಳ್ಳಿ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ. ಆದ್ದರಿಂದ ತಾಮ್ರದ ಬಿಂದಿಗೆಯಲ್ಲಿನೂ ಇಡ್ಬೋದು. ತಾಮ್ರದಲ್ಲಿನ ಆಕರ್ಷಣೆ ಶಕ್ತಿ ಇರುತ್ತೆ. ಯಾವ ಲೋಹದಲ್ಲಿ ಆಕರ್ಷಣೆ ಶಕ್ತಿ ಇದೆಯೋ ಅಂಥ ಒಂದು ಲೋಹವನ್ನು ಇಟ್ಟು ಪೂಜೆ ಮಾಡಬೇಕು. ಬೆಳ್ಳಿದು ಅವರ ಅನುಕೂಲ ಇದ್ದರೆ ಬೆಳ್ಳಿದನ್ನೇ ಇಡಬೇಕು. ವಿಶೇಷವಾಗಿ ಬೆಳ್ಳಿ ಅಂದರೆ ಚಂದ್ರನಿಗೆ ಹೋಲಿಸ್ತೇವೆ ನಾವು. ಚಂದ್ರ ಬೆಳ್ಳಿ ಆಗಿರ್ತದೆ. ಬಿಟ್ಟರೆ ಪಂಚಲೋಹದ ಇಲ್ಲಾಂದರೆ ತಾಮ್ರದ ಬಿಂದಿಗೆಯನ್ನು ಇಟ್ಟು ಪೂಜೆ ಮಾಡೋದು ಶುಭಕರ ಆಗಿರ್ತದೆ. ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಇದಕ್ಕೆ ಇದೇ ಥರದ ವಿಧಾನಗಳಿದ್ದಾವೆ, ಈ ಥರದ ವಿಧಾನಗಳಿಂದನೇ ಈ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಯಾವ್ಯಾವುದೋ ರೀತಿಯಲ್ಲಿ ನಾವು ಸಾಕಷ್ಟು ಪೂಜೆಗಳ ತಯಾರಿಗಳನ್ನ ನಡೆಸಬೇಕಾದ್ರೆ ವಿಧಾನಗಳ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಲ್ಲ. ಆ ವಿಧಾನಗಳು ಯಾವ ರೀತಿ ಇದ್ದಾವೆ? ಮೊದಲಿಗೆ ಶುಚಿಭೂತರಾಗಿ ಮನೆಯನ್ನು ಹಿಂದಿನ ದಿನವೇ ಎಲ್ಲನ್ನು ಗಂಜಲು ಹಾಕಿ ಮನೆಯನ್ನು ಕ್ಲೀನ್ ಮಾಡೋಂಥದ್ದು. ಯಾವುದೇ ಬಟ್ಟೆ ಬರೆ ಇರಲಿ, ಪಾತ್ರೆ ಸಾಮಾನುಗಳು ಇರಲಿ, ಎಲ್ಲವನ್ನು ನೀಟಾಗಿ ಜೋಡಿಸ್ಬೇಕು. ಮೊದಲು ಲಕ್ಷ್ಮಿ ಅಂದರೆ ಶುದ್ಧತೆ ಅಂತ, ಶುದ್ಧವಾಗಿರೋಂಥದ್ದು ಲಕ್ಷ್ಮಿ ಆಗಿರ್ತದೆ. ಮತ್ತು ಅಶುದ್ಧತೆ ಇದ್ದರೆ ದರಿದ್ರ ಲಕ್ಷ್ಮಿ ಬರ್ತಾಳೆ. ಶುದ್ಧವಾಗಿದ್ದರೆ ನಮಗೆ ಶುಭ ಲಕ್ಷ್ಮಿಯಾಗಿ ನಮಗೆ ಕರುಣೆಯನ್ನು ಕೊಡ್ತಾಳೆ. ಆದ್ದರಿಂದ ಮನೆಯಲ್ಲಿ ಶುದ್ಧತೆಯೇ ಕಾಪಾಡ್ಕೋಬೇಕು ಮನೆಯಲ್ಲಿ. ಇಲ್ಲಿ ಮಾಡೋರು ಪೂಜೆ ಮಾಡೋರು ಅಷ್ಟೇ ಅಲ್ಲ, ಇಡೀ ಕುಟುಂಬವೇ ಒಂದು ಒಗ್ಗೂಡಿ ಒಂದೇ ಮನಸ್ಸಿಂದ ಈ ಪೂಜೆ ವ್ರತಗಳನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು? ಮನೆಯಲ್ಲಿ ಫಸ್ಟ್ ಶುದ್ಧತೆ ಮಾಡೋಂಥದ್ದು. ಶ್ರಾವಣ ಬಂತು ಅಂದ್ರೇ ಮನೆ ಸ್ವಚ್ಛತೆ ಮಾಡೋದು ಹೆಣ್ಮಕ್ಳಿಗೆ ಒಂದು ಕೆಲಸ ಆರಂಭ ಆಗಿರುತ್ತೆ. ಒಂದು ವಾರದ ಮುಂಚೆನೇ ಸ್ಟಾರ್ಟ್ ಮಾಡಿರ್ತಾರೆ. ಮನೆಯನ್ನು ಶಿಸ್ತಾಗಿಡೋಂಥದ್ದು, ಬಟ್ಟೆ ಬರೆಗಳನ್ನು ಕ್ಲೀನಾಗಿಡೋಂಥದ್ದು, ಹಾಸಿಗೆಗಳನ್ನು ಕ್ಲೀನಾಗಿಡೋಂಥದ್ದು. ಇಲ್ಲಿ ದರಿದ್ರತೆ ಅಂದರೆ ನಮ್ಮಲ್ಲಿ ಬಿದ್ದಿರೋ ಕಸಗಳೇ ನಮಗೆ ದರಿದ್ರತೆ ಆಗುತ್ತೆ. ನಮಗೇನು ಬೇಕು ಏನು ಬೇಡ ಅದನ್ನು ಸರಿಯಾಗಿ ಇಟ್ಕೊಂಡು ನಮಗೆ ಯೂಸ್ ಇರೋವನ್ನು ಇಟ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೇಕು. ಮೊದಲು ನಾವೇನು ಮಾಡಬೇಕು? ಬೇಡವಾದನ್ನು ತೆಗೆದಿಟ್ಟು ಆಮೇಲೆ ಬೇಕಾದನ್ನು ಇಟ್ಕೊಂಡು, ಮತ್ತು ಸಿದ್ಧತೆ ಬಹಳ ಮುಖ್ಯ ಇರುತ್ತೆ ದೇವತೆಗೆ. ಈಗ ನಾವು ಪೂಜೆಯಲ್ಲಿ ಹೋಗಿ ಪೂಜೆ ಆರಂಭಕ್ಕೆ ಹುಡ್ಕೋದಲ್ಲ, ಮುಂಚೆತನೇ ಎಲ್ಲವನ್ನು ಎಲ್ಲ ಪದಾರ್ಥಗಳನ್ನು ತಂದಿಟ್ಕೊಳೋಂಥದ್ದು ಇರಲಿ. ಪೂಜೆ ಮಾಡಿ ಶುದ್ಧ ಮಾಡಿ ನಾವು ಐಟಮ್ಗಳು ತರ್ತೇವೆ, ಹಣ್ಣು ಹಂಪಲನ್ನ ಹಾಗೆ ಇಟ್ಬಿಡ್ತೇವೆ ದೇವರಿಗೆ. ಅದು ಅಶುದ್ಧವಾಗಿರ್ತಾರೆ, ಶುದ್ಧವಾಗಿರ್ತಾರೆ ಮಾರ್ಕೆಟಿಂದ. ಅದನ್ನೇ ಮಾಡಬೇಕು, ತಂದು ಫಸ್ಟು ಶುದ್ಧವಾಗಿ ತೊಳಿಬೇಕು. ಅದ್ರ ಮೇಲೆ ಗಂಜಲು ಹಾಕಿ ನಾವು ಶುದ್ಧವನ್ನು ಮಾಡಿಟ್ಕೋಬೇಕು. ಈ ರೀತಿಯಲ್ಲಿ ವಿಧಿವಿಧಾನಗಳಿದೆ. ಕಳಶ ಸ್ಥಾಪನೆಗೆ ಯಾವ ರೀತಿ ವಸ್ತುಗಳನ್ನ ಬಳಸಬೇಕು? ಅಂದರೆ ಈಗ ನಾಣ್ಯಗಳನ್ನ ಬಳಸಬೇಕಂತಾರೆ, ಧಾನ್ಯಗಳನ್ನ ಬಳಸಬೇಕಂತಾರೆ. ಪರ್ಟಿಕ್ಯುಲರ್ ಆಗಿ ನಾವು ಕಳಶ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ಕಳಶ ಸ್ಥಾಪನೆಯಲ್ಲಿ ನಾವು ಬಳಸಬೇಕಾಗತ್ತೆ? ಮೊದಲಾಗಿ ಶಂಖ ಚಕ್ರೆ ಗದಾಹಸ್ತೆ ಪೀಠೆ ಅಂತ ಹೇಳ್ತೀವಿ, ಶೂರ ಪೂಜಿತೆ. ಇಲ್ಲಿ ಪೀಠವನ್ನು ಸ್ಥಾಪನೆ ಮಾಡಬೇಕು. ಪೀಠ ಅಂದರೆ ಒಂದು ಮಣೆಯನ್ನು ಸರಿಯಾಗಿ 4 ಕಾಲಿರೋಂಥದ್ದು.
ಮಣೆಯನ್ನು ಇಟ್ಟು ಫಸ್ಟ್ ಪೀಠವನ್ನು ಇಡಬೇಕು. ಅದ್ರ ಮೇಲೆ ಒಂದು ಕೆಂಪು ವಸ್ತ್ರ ಆಗಲಿ, ಬಿಳಿ ವಸ್ತ್ರ ಆಗಲಿ, ಹಸಿರು ವಸ್ತ್ರ ಆಗಲಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಡಬೇಕು. ಅಕ್ಕಿಯನ್ನಿಟ್ಟು ಅಲ್ಲಿ ಸ್ವಸ್ತಿಕನ್ನು ಬರೆಯುವಂಥದ್ದು, ಇಲ್ಲ ಓಂ ಅಂತ ಬರೆಯುವಂಥದ್ದು, ಶ್ರೀ ಅಂತ ಬರೆಯುವಂಥದ್ದು. ಈ ರೀತಿ ಬರೆದು ನಾವು ಮೊದಲು ಆಮೇಲೆ ಬಿಂದಿಗೆಯನ್ನು ಇಟ್ಟು ಶುದ್ಧವಾಗಿ ಅದಕ್ಕೆ ಸೀರೆ ಅಲಂಕಾರವನ್ನು ಆರಂಭ ಮಾಡಬೇಕು. ಈ ರೀತಿ ಮಾಡಿದ್ದೆ ಆದರೆ ನಮಗೆ ಒಂದು ಪೀಠ ಕೊಡಬೇಕು. ಯಾರಿಗೆ ಆದರೆ ದೇವರಿಗೆ ಒಂದು ಪೀಠ ಸ್ಥಾಪನೆ ಅಂತ ಹೇಳ್ತೀವಿ. ಯಾಕೆ ಒಂದೇ ದಿವಸ ಕೂರಲಿ 3 ದಿವಸ ಕೂರಲಿ 3 ವಾರ ಮಾಡಲಿ, ನೀವು ಒಂದೇ ದಿನಕ್ಕೂ ಅಷ್ಟೇ ನೀವು ಅಲಂಕಾರ ಸಿದ್ಧತೆಗಳನ್ನು ಮಾಡೋಂಥದ್ದು ಇರುತ್ತದೆ. ಅದರೊಳಗೆ ಏನೇನು ಹಾಕಬೇಕು ಏನಂತ ಮುಂದಿನ ಟೈಮ್ ನೋಡೋಣ. ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದಾಗೆ ಇದೇ ಸೀರೆನೇ ದೇವಿಗೆ ಬೇಕು, ಈ ಸೀರೆ ಪ್ರಿಯಳಾದವಳೆ ದೇವಿ ಅಂತ ಹೇಳಿ ಅವನು ಓದಿರ್ತೀವಿ. ಒಂದು ಕ್ಷಣಕ್ಕೆ ಆ ಸೀರೆಗಳು ಬಣ್ಣ ಇಷ್ಟ ಇರಲ್ಲ. ಹಾಗಾಗಿ ಈಗ ಹಸಿರು ಸೀರೆ ಅನ್ನುವಂಥದ್ದು ನಮ್ಮ ಹಿಂದಿನ ಸಂಪ್ರದಾಯದಿಂದ ಬಂದಿರುವಂಥದ್ದು. ಈಗ ಹಸಿರು ಸೀರೆ ಅಂದರೆ ಪ್ರತಿ ವರ್ಷ ಹಸಿರು ಸೀರೆ ತಗೊಳ್ಳೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಸೀರೆಗಳನ್ನ ಬಳಸ್ಬೋದಾ ಅಥವಾ ದೇವಿಗೆ ಇದೇ ಸೀರೆ ಅರ್ಪಿಸ್ಬೇಕಾ ಅನ್ನುವಂಥ ಪದ್ಧತಿ ಬಂದಿದೆ. ನಾನು ವಿಶೇಷವಾಗಿ ಇಲ್ಲಿ ಅರಿಶಿಣ ಕುಂಕುಮ ನೋಡಿ, ಹಳದಿ ಮತ್ತು ಕೆಂಪು ತುಂಬ ಪ್ರಿಯವಾಗಿತ್ತು. ಕುಂಕುಮ ಅಂದರೆ ಲಕ್ಷ್ಮಿ, ಹಳದಿ ಅಂದರೆ ವಿಷ್ಣು ನೋಡಿ, ಇವು ಮೊದಲಿಗೆ ಮುಖ್ಯವಾಗಿರೋಂಥದ್ದು. ಮತ್ತು ಎಲ್ಲರಿಗೂ ಇಷ್ಟಪಡೋಂಥದ್ದು ಹಸಿರು ವರ್ಣ ಆಗಿರ್ತದೆ. ಮತ್ತು ಬಿಟ್ಟರೆ ಬಿಳಿ ವರ್ಣ, ಶ್ವೇತವರ್ಣ ಅಂತ ಹೇಳ್ತೀವಿ. ಈ ಬಿಳಿ ಗೋಲ್ಡ್ ಬಿಳಿ ಅಂತ ಹೇಳ್ತೀವಿ ನಾವು, ಆಯಿತಾ. ಆ ರೀತಿ ನೀವು ಹಾಕಿದರೆ 4 ಕಲರು ಪ್ರಮುಖವಾಗಿ ಲಕ್ಷ್ಮಿಗೆ ಪ್ರೀತಿಯಾಗಿರ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವೆಲ್ಲ ಆರ್ಟಿಫಿಷಿಯಲ್ ವಸ್ತುಗಳನ್ನ ಬಳಸ್ತೀವಿ. ತಮಗೆಲ್ಲ ಗೊತ್ತಿರೋ ಮುಂಚೆ ಎಲ್ಲ ಒಂದು ಚರಿಗೆನ ಇಟ್ಟು ಪೂಜೆ ಮಾಡಿ ಬಿಟ್ಬಿಡ್ತಿದ್ರು. ಈಗ ಏನು ಈ ಪ್ರಾಚೀನತೆ ಬಂದ ಮೇಲೆ ಎಲ್ಲ ಪದ್ಧತಿಗಳು ಬದಲಾಗಿದ್ದಾವೆ. ಆದರೆ ಈ ಆರ್ಟಿಫಿಷಿಯಲ್ ವಸ್ತುಗಳನ್ನ ಬಳಸೋದ್ರಿಂದ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ತೊಂದರೆಗಳು ಬರುವಂಥ ಸಂಭವ ಇರುತ್ತಾ ಅಥವಾ ಈ ಆರ್ಟಿಫಿಷಿಯಲ್ ಬಳಸಿ ನಾವು ಪೂಜೆಗಳನ್ನ ಮಾಡ್ಬೋದಾ? ಇಲ್ಲಿ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗದಂಥದ್ದು ಒಂದು ಬಳಸಬೇಕು. ಈಗ POPಗಳ ವಸ್ತುಗಳು ಇದೆ ಜಾಸ್ತಿ ನೋಡಿ. ಗಣೇಶ ಹಬ್ಬದಲ್ಲಿ POPನ ಬೆಳೆಸಬೇಡಿ, ನ್ಯಾಚುರಲ್ ಆಗಿ ಕರಗಂಥದ್ದು. ಈ ಭೂಮಿಗೆ ಯಾವುದು ತೊಂದರೆ ಮಾಡಬಾರ್ದು. ನಾವು ಈ ಭೂಮಿ ಪ್ರಕೃತಿಗೆ ತೊಂದರೆ ಮಾಡಿದರೆ ನಮಗೆ ದೇವರಿಗೆ ನಾವು ವಿರೋಧ ಮಾಡ್ದಂಗೆ. ಆದ್ದರಿಂದ ಆರ್ಟಿಫಿಷಿಯಲ್ಗಿಂತ ನೀವು ಒಂದು ನ್ಯಾಚುರಲ್ ಆಗಿರೋಂಥದ್ದೇ ಜಾಸ್ತಿನ ಯೂಸ್ ಮಾಡೋದು. ನೋಡಿ, ಒಂದು ಅರಿಶಿಣ ಮುಂಚೆ ಒಂದು ಕಾಯಿ ಇಟ್ಟು ಲಕ್ಷ್ಮಿಗೆ ಅರಿಶಿಣದಿಂದ ಉಂಡೆ ಮಾಡಿ ನಾವು ಹಾಕಿ ಅದ್ರ ಮೇಲೆ ಕುಂಕುಮದಿಂದ ಚಿತ್ರ ಬರಿತಿದ್ರು. ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್ ಆಗಿ ಮಾಡೋಂಥದ್ದು. ಈಗೇನು ಮಾಡ್ತಾರೆ, POP ಮುಖವಾಡಗಳು ರೆಡಿ ಸಿಗುತ್ತೆ, ನಾವು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ. ಆ ರೀತಿಯಲ್ಲಿ ಮಣ್ಣಿನ ಒಂದು ಭೂಮಿಗೆ ಪ್ರಕೃತಿಗೆ ವಿರೋಧವಾದಂಥದ್ದು ಯಾವುದನ್ನು ಮಾಡಬಾರ್ದು. ಆ ರೀತಿ ಮಾಡಿದ್ದೆ ನಮಗೆ ನಾವು ದೇವರಿಗೆ ಸಮರ್ಪಣೆ ಭಾವನೆ ಮಾಡ್ದಂಗೆ. ದೇವಿಯ ಅಲಂಕಾರದಲ್ಲಿ ಯಾವ್ಯಾವ ವಸ್ತುಗಳು ಮುಖ್ಯವಾಗಿರುತ್ತವೆ ನಮಗೆ? ದೇವಿಗೆ ಮೊದಲು ಕಳಸ ಸ್ಥಾಪನೆಯಲ್ಲಿ ಫಸ್ಟ್ ಗಂಗೆಯನ್ನು, ಶುದ್ಧವಾದ ಗಂಗೆಯನ್ನು ಹಾಕೋಂಥದ್ದು ಮೊದಲು, ಆಮೇಲೆ ಗಂಜಲನ್ನು ಹಾಕೋಂಥದ್ದು. ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ನೋಡಿ, ಗೋಡಂಬಿ ಇರ್ಬೋದು, ಬಾದಾಮಿ ಇರ್ಬೋದು, ಕೆಂಪು ಕಲ್ಸಕ್ಕರೆ, ಈ ರೀತಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಅದಕ್ಕೆ ಹಾಕೋಂಥದ್ದು. ಮತ್ತು ಏಲಕ್ಕಿ ಲವಂಗ ಹಾಕೋಂಥದ್ದು, ಮತ್ತು ಪಚ್ಚ ಕರ್ಪೂರ ಹಾಕೋಂಥದ್ದು, ಮತ್ತು ಲಾವಂಚ ಬೇರನ್ನು ಹಾಕೋಂಥದ್ದು. ಇಷ್ಟೆಲ್ಲ ನೀವು ಆ ಕಳಸದಲ್ಲಿ ಹಾಕಿ ಪೂಜೆಯನ್ನು ನೀವು ಆರಂಭ ಮಾಡಬೇಕು. ಫಸ್ಟ್ ಗಂಗೆ ಚ ಯಮನೆ ಚೈವ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಗಂಗಾ ಮಾತಾಯ ನಮಃ ಆವಾಹಯಾಮಿ ಅಂತ ಫಸ್ಟ್ ಗಂಗೆಯನ್ನು ಆಹ್ವಾನ ಮಾಡಬೇಕು. ಯಾವುದೇ ಪೂಜೆ ಇದ್ದರೂ ಗಂಗೆಗೆ ಆ ರೀತಿ ಏನೋ ಒಂದು ಮಂತ್ರ ನೀವು ಹೇಳೋಕ್ಕಾಗಿಲ್ವ, ಒಂದು ರೆಕಾರ್ಡ್ ಆದರೂ ಇಟ್ಕೊಂಡು ಹೇಳಿ ಮಾಡ್ಕೋಬೇಕು. ಆ ರೀತಿ ಮಾಡಿದ್ದಾದರೆ ಭಕ್ತಿಯಿಂದ ಮಾಡಬೇಕು, ಶುದ್ಧವಾಗಿ ಮಾಡಬೇಕು, ಪರಿಶುದ್ಧವಾಗಿದ್ದು. ದೇವರಂದ್ರೆ ಪರಿಶುದ್ಧ. ಮೊದಲು ನಮ್ಮ ಬೆವರಿನ ಸ್ಮೆಲ್ ದೇವ್ರಿಗೆ ಬರಬಾರ್ದು. ಆ ರೀತಿ ಏನು ಮಾಡಬೇಕು, ಸುಗಂಧ ದ್ರವ್ಯಗಳನ್ನು ನಾವು ಹೆಚ್ಚು ಗಂಧದ ಎಣ್ಣೆಗಳನ್ನು ಹಚ್ಚಿಕೊಳ್ಳೋದು. ಮೊದಲು ಕೈಗೆ ಹಚ್ಕೋಬೇಕು. ಮೊದಲು ಆ ಕಳಸಕ್ಕೆ ಅರಿಶಿಣ ಕುಂಕುಮವನ್ನು ಮೊದಲಾಗಿ ಹಾಕಬೇಕು, ಗಂಧವನ್ನು ಹಾಕೋಂಥದ್ದು, ವಿಭೂತಿಯನ್ನು ಹಾಕೋಂಥದ್ದು. ಇಷ್ಟೆಲ್ಲ ವಸ್ತುಗಳನ್ನು ಹಾಕಿ ಆ ದೇವಿನ ಆಹ್ವಾನ ಮಾಡಿ ಪೂಜೆಯನ್ನು ಆರಂಭಿಸಬೇಕು. ಈಗ ಮುಂಚೆ ಎಲ್ಲ ಬೇರೆ ಬೇರೆ ಥರದ ಹೂಗಳಿಂದ ದೇವಿಗೆ ಅರ್ಪಿಸ್ತಿದ್ವಿ. ಬೇರೆ ಬೇರೆ ಹಣ್ಣುಗಳು ಅಂದರೆ ಕಾಡಲ್ಲಿ ಸಿಗುವಂಥ ಹಣ್ಣುಗಳನ್ನ ದೇವಿಗೆ ಅರ್ಪಿಸ್ತಿದ್ವಿ, ಕಾಡಲ್ಲಿ ಸಿಗುವಂಥ ಹೂಗಳನ್ನ ದೇವಿಗೆ ಅರ್ಪಿಸ್ತಿದ್ವಿ. ಈಗ ಯಾವ ಹೂಗಳನ್ನು ದೇವಿಗೆ ಅರ್ಪಿಸ್ಬೇಕು, ಯಾವ ಹೂಗಳನ್ನ ದೇವಿಗೆ ಅರ್ಪಿಸಬಾರ್ದು, ಯಾವ ಹಣ್ಣುಗಳನ್ನ ದೇವಿಗೆ ಅರ್ಪಿಸಬೇಕು, ಯಾವ ಹಣ್ಣುಗಳನ್ನು ದೇವಿಗೆ ಅರ್ಪಿಸಬಾರ್ದು? ನೋಡಿ, ವಿಶೇಷವಾಗಿ ಪರಿಮಳ ಭರಿತವಾದ ಹೂವು ಅಂದರೆ ಮಲ್ಲಿಗೆ ಹೂವು. ಮಲ್ಲಿಗೆ ಅಂದರೆ ಹೆಚ್ಚು ಲಕ್ಷ್ಮಿಗೆ ಪ್ರಿಯವಾಗಿರುತ್ತದೆ. ಇಲ್ಲಿ ಅದೇ ಕಾಡು ಮಲ್ಲಿಗೆ ಅಂತ ಇರುತ್ತೆ, ಅದೇನು ಸ್ಮೆಲ್ ಇರಲ್ಲ, ನಮಗೆ ಅದೇ ರೀತಿ ಕಾಣುತ್ತೆ. ಆದರೆ ಅದನ್ನು ನೋಡಬೇಕು ನೀವು, ಪರಿಮಳ ಇದ್ದಾಗ ಮಾತ್ರ ಅದು ನಮಗೆ ದೇವಿಗೆ ಸಲ್ಲುತ್ತೆ ಅಂಥದನ್ನು ನೋಡಬೇಕು. ಮತ್ತು ದಾಸಾಳ ಹೂಗಳನ್ನು, ಕಮಲದ ಹೂಗಳನ್ನು, ಯಾವ ದುಂಬಿಗಳು ಇರುತ್ತೆ ಆ ಒಳಗಡೆ ಮಕರಂದ ಇರೋಂಥ ದುಂಬಿ ಅಂತ ಇರ್ತೀವಿ, ಅದು ಇರುತ್ತಲ್ಲ ಅಂಥದನ್ನು ಶ್ರೇಷ್ಠ ಆಗಿರುತ್ತೆ. ಅದು ಇಲ್ಲದ್ದು ಈ ಚೆಂಡು ಹೂವು ಇರ್ಬೋದು, ಇಂಥವುದನ್ನು ಅರ್ಪಿಸ್ಬಾರ್ದು.
ಈ ಕಾಡು ಮಲ್ಲಿಗೆ ಅಂದೆ, ಅದರಿಂದ ಏನೂ ಉಪಯೋಗ ಇಲ್ಲ, ಸುಮ್ಮನೆ ಶೋಕ್ ಹಾಕದಂಗೆ ನಾವು ಪ್ಲಾಸ್ಟಿಕ್ ಹೂವು ಹಾಕೋದು ಅದು ಹಾಕೋದು ಒಂದೇ ಆಗಿರುತ್ತೆ. ಬಿಟ್ಟರೆ ಮಲ್ಲಿಗೆ ಹೂಗಳನ್ನು ಹಾಕೋಂಥದ್ದು ಒಂದು ಶುಭ ಲಾಭ ಹೆಚ್ಚು. ಎಷ್ಟೇ ಆಗಲಿ, ಇವತ್ತು ದುಬಾರಿ ದರಗಳು ಹೂವು ತುಂಬ ಗಗನಕ್ಕೇರಿರುತ್ತೆ. ನಮ್ಮ ಕೈಲಾಗಿದ್ದು ಒಂದು 100 ಗ್ರಾಮ್ ಹೂವಾದ್ರೂ ತಂದು ಲಕ್ಷ್ಮಿ ಅಷ್ಟೋತ್ತರಕ್ಕಾದರೂ ನೀವು ಹಾಕಿ, ಉಳಿದಿದ್ದ ಅಲಂಕಾರಕ್ಕೆ ಏನಾದರೂ ಬಳಸಿ, ಆದರೆ ನ್ಯಾಚುರಲ್ ಆಗಿರೋಂಥದ್ದನ್ನು ಹೆಚ್ಚು ಬಳಸೋದು ಒಂದು ಶುಭ ಲಾಭ ಆಗುತ್ತೆ. ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವೆಲ್ಲ ಕಂಕಣ ಅಂತ ಹೇಳ್ತೀವಿ, ದಾರ ಅಂತೇಳಿ, ಆ ದಾರಕ್ಕೆ ಅದರದೇ ಆದಂಥ ಒಂದು ವಿಶಿಷ್ಟತೆ ಐತಿ ಅಂಥೇಳಿ ಎಲ್ಲರಿಗೂ ಗೊತ್ತು. ಬಟ್ ಆ ವಿಶಿಷ್ಟತೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ವಿಶಿಷ್ಟತೆ ಐತಿ ಅದಕ್ಕೆ ಕಟ್ಕೋತೀವಿ ಅಂಥೇಳಿ ಎಲ್ಲರೂ ವಿಚಾರ ಮಾಡ್ತಾರೆ. ಹಾಗಾದರೆ ಆ ವಿಶಿಷ್ಟತೆ ಏನಿರ್ಬೋದು? ನೋಡಿ, ನಿಮಗೆ ಕಂಕಣಬದ್ಧವಾಗಿ ಮಾಡಬೇಕು ಅಂತ ಯಾವುದೇ ಪೂಜೆ ಸಂಕಲ್ಪವನ್ನು ಕಂಕಣಬದ್ಧವಾಗಿ ಮಾಡಬೇಕು. ಇಲ್ಲಿ 3 ಎಳೆ ದಾರವನ್ನು 3 ಸುತ್ತು 3 3 3 9 ಎಳೆ ಆಯಿತು. 9 ಎಳೆ ದಾರವನ್ನು ಕಟ್ ಮಾಡಿಕೊಂಡು ಮತ್ತು ವಿಳೆದೆಲೆಯನ್ನು ಮಡಚಿ ಅದರ ಮೇಲೆ ಹೂವನ್ನು ಇಟ್ಟು ಕಂಕಣವನ್ನು ಮಾಡ್ಕೋಬೇಕು. ಕಂಕಣವನ್ನು ಒಂದು ಅಕ್ಷತೆ ಇಟ್ಕೊಂಡು ನೀವು ಕಂಕಣವನ್ನು ಕಟ್ಟಿಸಿ ಅದನ್ನು ಗಂಗೆಯಲ್ಲಿ ಹಾಕಿ ನೀವು ಆರಂಭಿಸಬೇಕು. ಯಾವ ರೀತಿ ಪೂಜೆ ಸಂಕಲ್ಪಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿತಾ ಹೋಗಿ. ಹಾಗಾದರೆ ಈ ನಾವು ಏನು ಈ ಹಬ್ಬವನ್ನು ಆಚರಿಸ್ತೀವಲ್ಲ, ಇಲ್ಲಿ ಮಾವಿನ ಎಲೆ, ಆಮೇಲೆ ಬಾಳೆಗೊನೆ ಇವೆಲ್ಲವನ್ನು ಬಳಸ್ತೀವಿ. ಇವೆಲ್ಲವನ್ನು ಒಂದಷ್ಟು ಕಡೆಗೆ ಅಂದರೆ ನಮಗೆ ಸಿಟಿ ಜೀವನದಲ್ಲಿ ಸಿಗೋದಿಲ್ಲ. ಹಳ್ಳಿಗಳಲ್ಲಾದರೆ ಮಾವಿನ ಎಲೆ, ಏನು ಬಾಳೆಗೊನೆ ಇವೆಲ್ಲ ನಮಗೆ ಸಿಗ್ತವೆ. ಹಾಗಾದರೆ ಇವನು ಬಳಸಲೇಬೇಕಾ ಅಥವಾ ಬಳಸಲಿಲ್ಲ ಅಂದರೂ ಪೂಜೆ ಮಾಡ್ಬೋದಾ? ಮಸ್ಟ್ ಆ್ಯಂಡ್ ಶುಡ್ ಬಳಸೋದೇ ಉತ್ತಮ. ಬಾಳೆ ಅನ್ನೋದೇ ಒಂದು ಅಲಂಕಾರಕ್ಕೆ ಒಂದು ಬಾಳೆ ಎಲೆ ಇರ್ಬೋದು, ಮಾವಿನ ಎಲೆ ಇರ್ಬೋದು, ತೋರಣ ಅಂತ ಹೇಳ್ತೀವಿ. ಮಾವಿನ ತೋರಣ ಬಾಳೆ ದಿಂಡನ್ನು ಇಟ್ಟು ದೇವಿಗೆ ಆವಾಹನೆ ಮಾಡಬೇಕು. ಅದಿಲ್ಲ ಅಂದರೆ ಇಲ್ಲ ಅಂತ ಅದನ್ನು ಹೆಚ್ಚು ಫಸ್ಟ್ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ತರಂಥದ್ದು ಮಾಡಬೇಕು. ಇಲ್ಲವಾದ್ರೂ ಬಾಳೆ ಎಲೆ ಆದ್ರೆ ಆ ದೇವಿ ಕೂರಿಸುವಾಗ ತಳಗಡೆ ಹಾಕಿ ನೀವು ಬಾಳೆ ಎಲೆಯನ್ನು ಅಕ್ಕಿ ಹಾಕಿ ಕೂರಿಸಿದ್ರೆ ಅಲ್ಲಿ ನೀವು ತಂದಿಟ್ಟಂಗೆ ಆಗುತ್ತೆ. ಬಾಳೆ ದಿಂಡು ಬಾಳೆ ಗಿಡಗಳು ಸಿಗಲಿಲ್ಲ ಅಂದರೂ ಬಾಳೆ ಎಲೆ ಆದರೂ ತಂದು ಒಂದು ನೀವು ನೈವೇದ್ಯಕ್ಕೆ ಎಲೆ ನೈವೇದ್ಯ ಮಾಡುವಾಗ ಅದರ ಅಡಿಗಿಟ್ಟು ಪೂಜೆ ಮಾಡಿದರೂ ಬಾಳೆ ಎಲೆ ಸಮರ್ಪಣೆ ಆಗುತ್ತೆ. ಇಲ್ಲಾಂದರೆ ವಿಳೆದೆಲೆ ತರೋಂಥದ್ದು, ಮಾವಿನ ಎಲೆ, ಇದನ್ನು ಅಲಂಕಾರಕ್ಕೆ ಹೆಚ್ಚಾಗಿ ಬಳಸಲೇಬೇಕು. ಮುಂಚಿಂದ ಬಂದಂಥ ಪದ್ಧತಿಗಳು ಇವು ನೆಗೆಟಿವ್ ಎನರ್ಜಿಯನ್ನು ನಾಶ ಮಾಡ್ತವೆ. ಇವನ್ನ ಯಾಕೆ ಮಾವಿನ ತೋರಣ ಇವೆಲ್ಲ ಮಾಡಿದ್ದಾರೆ ನೋಡಿ. ಯುಗಾದಿ ಹಬ್ಬದಲ್ಲಿ ಈ ಬೇವನ್ನು ಕಟ್ತಾರೆ, ಬಾಗಿಲಲ್ಲಿ ಬೇವು ಕಟ್ತಾರಂದರೆ ಅಲ್ಲಿ ಯಾವುದೇ ಒಂದು ವೈರಸ್ಗಳು ಬರಬಾರ್ದು ಅಂತ ಈ ಮಾವಿನ ತೋರಣಗಳು ಈ ಬೇವಿನ ಎಲೆಗಳನ್ನು ಯಾಕೆ ಬಾಗಿಲಲ್ಲಿ ಕಟ್ತಾರಂದರೆ ಯಾವ ಒಂದು ವೈರಸ್ಗಳು ಒಳಗಡೆ ಬರಲ್ಲ ಅನ್ನೋದೊಂದು ಉದ್ದೇಶ ಆಗಿದೆ ಸೈಂಟಿಫಿಕ್ ಆಗಿ. ಆ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ಕೊಂಬಂದಾರೆ. ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಆಚರಿಸ್ಬೇಕು, ಯಾರು ಆಚರಿಸಬಾರ್ದು ಗುರುಜಿ? ಹೆಚ್ಚಾಗಿ ಮುತ್ತೈದೆಯರು ಮಾಡೋಂಥದ್ದು. ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿ ಬಂದರು ಅವರೇ ಬಂದ ಲಕ್ಷ್ಮಿ ಆಗಿರ್ತಾಳೆ ಆ ಮನೆಗೆ. ಆ ಲಕ್ಷ್ಮಿನೇ ಆ ಮನೆ ಒಡತಿ ಅಂದರೆ ಅವ್ರ ತಾಯಿ ಇರ್ಬೋದು, ಬಿಟ್ಟರೆ ಸೊಸೆ ಬಂದು ಸೊಸೆನ ಮತ್ತು ಮಕ್ಕಳಿದ್ರೆ ಮಾಡೋದು ಒಂದು ಶುಭ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಸಂಪ್ರದಾಯ ಆಚರಣೆಗಳನ್ನ ತಿಳಿಸ್ಬೇಕು. ಇವನ್ನ ಮರಿತಾ ಇದ್ದಾರೆ. ಯಾಕೆ ಮಾಡಬೇಕು, ಅದರ ಉದ್ದೇಶ ಏನು, ಪೂಜೆ ಏನು, ಪೂಜೆಗೆ ಇದನ್ನೆಲ್ಲ ಒಂದು ಖುಷಿ ಸಂಭ್ರಮವಾಗಿಯೂ ಮಾಡಲಿ ಮತ್ತು ಆಚಾರ್ಯ ವಿಚಾರಣೆಗಳನ್ನು ಉಳಿಸ್ಬೇಕು. ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸ್ಬೇಕು. ಅದನ್ನು ಮಕ್ಕಳಿಗೆ ಹೇಳಬೇಕು. ನಾವು ಬರೀ ಅಲಂಕಾರ ಮಾಡಿಕೊಂಡು ಕುಂದ್ರೋದಲ್ಲ, ಅದ್ರ ಜೊತೆಗೆ ಪೂಜೆ ಅಂದ್ರೇನು, ವಿಧಾನ ಅಂದ್ರೇನು, ಈ ಪೂಜೆ ಯಾಕೆ ಮಾಡಬೇಕು, ನೈವೇದ್ಯ ಯಾಕೆ ಮಾಡಬೇಕು, ದೇವರಿಗೆ ನಾವು ಸಮಯ ಕೊಟ್ಟರೆ ದೇವ್ರು ನಮಗೆ ಸಮಯ ಕೊಡ್ತಾನೆ. ಆದ್ದರಿಂದ ದೇವರು ಒಂದು ಭಕ್ತಿ ಭಾವನೆ. ಈಗಿನ ಜನ್ರೇಷನಲ್ಲಿ ಮಕ್ಕಳಲ್ಲಿ ಬರೀ ಮೊಬೈಲ್ ಬಂದು ಹೆಚ್ಚು ದೇವ್ರ ಬಗ್ಗೆ ಕಾನ್ಸ್ಟೆಂಟ್ ಇಲ್ಲ. ಆದ್ದರಿಂದ ಹೆಚ್ಚು ಅವರು ಮೊಬೈಲ್ ಟಿ ವಿಗಳಲ್ಲೇ ಟೈಮ್ ಕಳೀತಾ ಇರ್ತಾರೆ. ಆದ್ದರಿಂದ ಈ ದೇವರು ಪೂಜೆ ಆರಾಧನೆ ಒಂದು ದಿನ ಆದರೂ ಆ ದೇವಿಗೆ ಸಮರ್ಪಣೆ ಭಾವನೆಯನ್ನು ಕೊಟ್ಟು ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಎಲ್ಲ ಒಂದು ಆ ಕುಟುಂಬಕ್ಕೆ ಕ್ಷೇಮವನ್ನು ಕೊಡುತ್ತೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಏಕೆ ಮಾಡಬೇಕು? ಈ ಆಚರಣೆ ಹಿಂದೆ ಇರುವಂಥದ್ದೇನು? ಇಲ್ಲಿ ಆವಾಗಲೇ ಹೇಳಿದ್ವಿ, ಇಲ್ಲಿ ಮಾನವನಿಗೆ ಸಂಕಷ್ಟ ಬಂದಾಗ, ಇಲ್ಲಿ ಸಂಕಷ್ಟಗಳಿಗೆ ಒಂದು ಪಾರ್ವತಿ ಪರಮೇಶ್ವರರು ಚಿಂತನೆ ಮಾಡ್ತಿದ್ರು. ಚಿಂತನೆ ಮಾಡಿದಾಗ ಈ ಆಷಾಢ ಮಾಸದಲ್ಲಿ ಎಲ್ಲ ಬರಗಾಲ ಇರುತ್ತೆ. ನಮಗಿಲ್ಲಿ ಸಿಟಿಗಳಲ್ಲಿ ಗೊತ್ತಾಗಲ್ಲ. ಹಳ್ಳಿಗಳಲ್ಲಿ ದವಸ ಧಾನ್ಯಗಳು ಇಲ್ದಾನೆ, ಊಟ ಇಲ್ದಾನೆ, ಅವ್ರಿಗೆ ಸಂಪತ್ತು ಇಲ್ದಾನೆ, ಒಂದು ಊಟಕ್ಕೂ ಒಂದೊಂದು ದಿನಕ್ಕೆ ಊಟ ಕೊರತೆನೇ ಆಗಿಬಿಡುತ್ತೆ. ಇದನ್ನೆಲ್ಲ ಒಂದು ಭಕ್ತರ ಒಂದು ಸಂಕಷ್ಟ ನೋಡಲಾರ್ದೇ ಪಾರ್ವತಿಗೆ ಪರಮೇಶ್ವರರು ಉಪದೇಶಿಸಿದರು ಅಂತ ಈ ಮಂತ್ರ, ಈ ಪೂಜೆಯನ್ನು. ಇದನ್ನು ತಿಳ್ಕೊಂಡು ಯಾವ ರೀತಿ ಮಾಡಬೇಕು ಇದನ್ನು ಬುಕ್ಕಲ್ಲಿ ವರಮಹಾಲಕ್ಷ್ಮಿ ವಿಶೇಷತೆ ಅಂತಲೇ ಬುಕ್ಗಳು ಸಿಗ್ತವೆ. ಅದನ್ನು ನೋಡಿಕೊಂಡು ನೀವು ವ್ರತಗಳನ್ನು ಮಾಡಿದ್ದೆ ಆದರೆ ಒಂದು ಶುಭ ಲಾಭ ದೊರೀತಾ ಹೋಗ್ತದೆ. ಈಗ ಗರ್ಭಿಣಿಯರು ಈ ಪೂಜೆನ ಮಾಡ್ಬೋದಾ?
ಅದರ ತುಂಬ ಗರ್ಭಿಣಿ ಮಾಡೋಕ್ಕಾಗಲ್ಲ. ಬಿಫೋರ್ 6 ಮಂತ್ ಇದ್ದರೆ ಮಾಡ್ಬೋದು. ಈಗ ಒಂದಷ್ಟು ಜನಕ್ಕೆ ಈ ಪೂಜೆ ಮಾಡೋದ್ರಿಂದ ಸಾಕಷ್ಟು ಫಲಗಳು ನಮಗೆ ಸಿಗುತ್ತವೆ ಅನ್ನುವಂಥ ನಂಬಿಕೆಗಳಿರ್ತವೆ. ಅದರಲ್ಲಿ ಹೊಸದಾಗಿ ಮದುವೆ ಆದವರಿಗೆ ಅಥವಾ ಮಕ್ಕಳಾಗದೇ ಇರುವಂಥವ್ರು ಒಂದು ನಂಬಿಕೆನ ಇಟ್ಕೊಂಡು ಈ ಪೂಜೆನ ಮಾಡ್ತಾ ಇರ್ತಾರೆ. ಈಗ ಅವರು ಈ ಪೂಜೆಗೆ ಇನ್ನೂ ಹೆಚ್ಚಿನ ಫಲ ಸಿಗಬೇಕು ಅಂದರೆ ಯಾವ ರೀತಿ ಅವ್ರ ಪೂಜೆನ ಆಚರಣೆ ಮಾಡಬೇಕಾಗತ್ತೆ? ನೋಡಿ, ಗರ್ಭಿಣಿಯರು ಯಾಕೆ ಮಾಡಬಾರ್ದು ಅಂದರೆ, ವಿಶೇಷವಾಗಿ ಇಲ್ಲಿ ನಿಂಬೆಹಣ್ಣು ಕಟ್ ಮಾಡೋಂಥದ್ದು, ಕುಂಬಳಕಾಯಿ ಹೊಡೆಯೋಂಥದ್ದು ಇರುತ್ತೆ. ಇನ್ನೆಲ್ಲ ಗರ್ಭಿಣಿಯರ ಎದುರಿಗೆ ಆಯಿತು ಅವರು ಸಹ ಮಾಡಬಾರ್ದು. ಆದ್ದರಿಂದ ಇದೊಂದು ಸಮಸ್ಯೆಗಳು ಬರಬಾರ್ದು ಅವ್ರಿಗೆ ಅಂತ ಇಲ್ಲಿ ಏನಾದರೂ ದೇವಿಗೆ ಪೂಜೆ ಎಡೆ ಕೊಡೋಂಥದ್ದು ಹಿನ್ನಡೆ ಆಗಬಾರ್ದು, ಏನೇ ಒಂದು ತೊಂದರೆ ಬರಬಾರ್ದು ಅನ್ನೋದಕ್ಕೆ ಉದ್ದೇಶದಿಂದ ಈ ರೀತಿ ಹೇಳೋಂಥದ್ದು. ಮತ್ತು ಅಲ್ಲಿ ಧೂಪ ನೈವೇದ್ಯಗಳು, ಅವ್ರಿಗೆ ಒಂದು ಉಪವಾಸ ವ್ರತಗಳು ಮಾಡೋಂಥದ್ದು ಇರುತ್ತೆ. ಅಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಆಗಿದೆ. ಈಗ ಶುಕ್ರವಾರ ಪೂಜೆ ಮಾಡ್ತೀವಿ. ಒಂದಷ್ಟು ಜನ ಬೆಳಗ್ಗೆ ಕೆಲಸಕ್ಕೆ ಹೋಗೋರಿದ್ದಾಗ ಅವರು ಮುಂಜಾನೆ ಅಂದರೆ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ. ಒಂದಷ್ಟು ಜನ ಮಧ್ಯಾಹ್ನ ಮೇಲೆ ಮಾಡಿದ್ರೆ ಆಯಿತು ಅಂತಾರೆ, ಒಂದಷ್ಟು ಜನ ಸಾಯಂಕಾಲ ಮಾಡಿದ್ರು ಆಯಿತು ಅಂತಾರೆ. ಈ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಗೊಂದಲಗಳು ನಮ್ಮ ಮಧ್ಯೆ ಇರಬೇಕಾದ್ರೆ ಯಾವ ಮುಹೂರ್ತದಲ್ಲಿ ನಾವು ಈ ಪೂಜೆನ ಮಾಡಿದರೆ ಇದರ ಹೆಚ್ಚಿನ ಫಲಗಳನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ? ವಿಶೇಷವಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಲ್ಲೇ ಮಾಡೋಂಥದ್ದು ಇದೆ. ಆದರೆ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಆಗೋ ತನಕ ಆ ವಾರ ನಮಗೆ ಕನ್ಸಲ್ಟ್ರ್ ಆಗಲ್ಲ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಎಲ್ಲ ಸಿದ್ಧತೆ ಮಾಡಿ ಪೂಜೆ ಅಲಂಕಾರ ಎಲ್ಲ 95% ರೆಡಿ ಇಟ್ಕೊಳ್ಳಿ. ಇನ್ನು ಸೂರ್ಯ ಉದಯ ಬರ್ತಿದ್ದಾನೆ ಅಂದಾಗಲೇ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿ, ಅಲ್ಲಿ ಆರಂಭ ಅಂದರೆ ನಿಮಗೆ ನೈವೇದ್ಯ ಕೊಡೋಂಥದ್ದು, ಮಂಗಳಾರತಿಗಳನ್ನು ಮಾಡೋಂಥದ್ದು, ಕೊನೆಗೊಳಿಸೋಂಥದ್ದು ಸೂರ್ಯ ಉದಯಕ್ಕೆ ಮಾಡಬೇಕು. ಆವಾಗ ಪೂರ್ಣ ಸಮರ್ಪಣೆ ಭಾವನೆಯಾಗಿ ಒಂದು ಶುಭ ಲಾಭ ದೊರೀತಾ ಹೋಗುತ್ತೆ. ಸೂರ್ಯ ಉದಯಕ್ಕೆ ಮಾಡೋಂಥದ್ದು ಈ ರೀತಿ ಮಾಡಿದರೆ. ಇಲ್ಲವಾದರೆ ಬೆಳಿಗ್ಗೆ ಒಂದು ಏನೋ ವರ್ಕ್ ಸಮಯ, ಆ ರಜಾ ಇಲ್ಲ, ಮನೆಯಲ್ಲಿ ತೊಂದರೆ, ಈ ರೀತಿ ಇದ್ದಾಗ ಸಾಯಂಕಾಲ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಗೋಧೂಳಿ ಮುಹೂರ್ತದಲ್ಲಿ ಮಾಡೋದು ಒಂದು ಶುಭ. ಸಂಜೆ 6:15 ಮಾಡ್ಬೋದು. ದೇವಿಗೆ ನಾವೇನು ಯಾವ ಮಂತ್ರಗಳ ಪಠನೆ ಮಾಡಿದರೆ ಆ ಒಂದು ಅವತ್ತಿನ ದಿನದ ಏನು ಪೂಜೆ ಇರುತ್ತಲ್ಲ ಅದರ ಫಲಗಳು ನಮಗೆ ಸಿಗುತ್ತೆ. ಅಂದರೆ ಈಗ ಮಂತ್ರಗಳ ಪಠನೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ. ಅವ್ರಿಗೇನು ಗೊತ್ತಿರುತ್ತೆ ಅದನ್ನು ಮಾತ್ರ ಅವರು ದೇವರಿಗೆ ಅರ್ಪಿಸಿ ಆ ಪೂಜೆನ ಮುಗಿಸ್ತಾರೆ. ಇದೇ ಮಂತ್ರವನ್ನು ನಾವು ದೇವಿಗೆ ಅರ್ಪಿಸಬೇಕು ಅನ್ನುವಂಥ ಪದ್ಧತಿಗಳು ಕೂಡ ನಮ್ಗೆ ಗೊತ್ತಿದ್ರೂ ಕೂಡ ನಾವು ಆಚರಿಸ್ತಾ ಇಲ್ಲ. ಹಾಗಾದರೆ ಯಾವ ಮಂತ್ರಗಳ ಪಠನೆಯನ್ನು ನಾವು ಮಾಡಬೇಕಾಗತ್ತೆ? ಮುಖ್ಯವಾಗಿ ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಮಾಡೋಂಥದ್ದು. ಸಂಕಲ್ಪ ಆಯಿತಾ, ನೆಕ್ಸ್ಟ್ ಗಣೇಶ ಪೂಜೆ ಆಗಬೇಕು. ಎಲ್ಲದಕ್ಕೂ ನಿರ್ವಿಘ್ನ ಗಣೇಶನನ್ನು ಆವಾಹನೆ ಮಾಡೋಂಥದ್ದು. ಪೂಜೆ ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ಗಳಲ್ಲಿ ನಿಮಗೆ ಮಾರ್ಗದರ್ಶನ ಸಿಗೋಂಥದ್ದಿದೆ. ಈಗ ಮೊದಲಿಗೆ ಗಣೇಶ ಆರಂಭದಿಂದ ಆರಂಭ ಆಗುತ್ತೆ. ನೆಕ್ಸ್ಟ್ ಲಕ್ಷ್ಮೀ ಮಂತ್ರವನ್ನು ಯಾವ ರೀತಿ ಹೇಳ್ಕೋಬೇಕು, ಲಕ್ಷ್ಮಿಗೆ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋಂಥದ್ದು. ಗಂಡು ಮಕ್ಕಳು ಅಕ್ಷತೆಯನ್ನು ಹಾಕ್ತಾ ಇರಬೇಕು, ಇಲ್ಲ ಹೂವು ಹಾಕ್ತಾ ಇರಬೇಕು. ಹೆಣ್ಣುಮಕ್ಕಳು ಈ 2 ಬೆಳೆಯಿಂದ ಕುಂಕುಮಾರ್ಚನೆಯನ್ನು ಮಾಡ್ತಾ ಇರಬೇಕು. ಒಂದು ಎಲೆ ಒಳಗೆ ಕುಂಕುಮಾರ್ಚನೆ ಮಾಡ್ತಾ ಇರಬೇಕು. ಅಷ್ಟೋತ್ತರ ಹೇಳ್ತಾ ಇರಬೇಕು. ಓಂ ಮಹಾಲಕ್ಷ್ಮೀನೋ ಅಂತ ಹೇಳ್ತಾ ಇರಬೇಕು. ಹೇಳಿ ಅದನ್ನು ಹಾಕಿ ಅಷ್ಟೋತ್ತರಗಳನ್ನು ಮೊದಲಿಗೆ ಸಮರ್ಪಣೆ ಮಾಡೋಂಥದ್ದು. ಮತ್ತು ವಿಶೇಷವಾಗಿ ಮಹಾಲಕ್ಷ್ಮಿ ಅಷ್ಟಕ ಅಂತ ಹೇಳ್ತದೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರೆ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಈ ರೀತಿ ಮಹಾಲಕ್ಷ್ಮಿಯ ಅಷ್ಟಕವನ್ನು ಪೂರ್ಣವಾಗಿ ನಿಮಗೆ ಯೂಟ್ಯೂಬ್ಗಳಲ್ಲಿ ದೊರೆಯುತ್ತೆ ಮತ್ತು ಇಲ್ಲಿ ಕೊಡಲಾಗೋದು. ಮತ್ತು ವಿಶೇಷವಾಗಿ ನಮಗೆ ಏನು ಬೇಕು ಕೋರಿಕೆ ದೇವರಿಗೆ ನಾವು ಯಾವ ರೀತಿ ಮಾಡ್ಕೋಬೇಕು. ಓಂ ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಅಂತ ಹೇಳ್ತೀವಿ. ವಶೀಕರಣ ಮಂತ್ರ. ಓಂ ನಮೋ ಭಗವತಿ ಲೋಕವಶೀಕರ ಮೋಹಿನಿ. ಓಂ ಇಂ ಐಂ ಕ್ಲೀಂ ಶ್ರೀ ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ಯೋಗಧಯ ಮಮ ಹೃದಯ ದುಡಿಯಾಸಿತಾಂ ಸರ್ವಲೋಕ ವಶೀಕರಾಯ ಸರ್ವರಾಜ್ಯ ವಶೀಕರಾಯ ಸರ್ವಜನ ವಶೀಕರಾಯ ಸರ್ವಕಾರ್ಯ ಸಿದ್ಧತೆ ಮಮ ಗೃಹೇ ಧನಂ ಧಾನ್ಯಂ ಸ್ಥಿರತೆ ಸರ್ವಾರಿಷ್ಟ ನಿವಾರಣಾಯ ಸರ್ವದಾರಿದ್ರ್ಯ ನಿವಾರಣಾಯ ಸರ್ವಸೌಭಾಗ್ಯ ಕುರು ಸ್ವಾಹ. ಈ ರೀತಿ ನಿಮ್ಮ ಗಟ್ಟಿಯಾಗಿ ನಾವು ದೇವಿಗೆ ಕೋರಿಕೆ ಅಂತ ಹೇಳ್ತೀವಿ. ಈ ಮಂತ್ರಗಳನ್ನೇ ನೀವು ದುಡ್ಡು ಒಂದೇ ಇದ್ರೆ ಆಗಲ್ಲ. ದವಸ ಧಾನ್ಯ ಮನೆಯಲ್ಲಿ ಖುಷಿ ಊಟ ನೋಡಿ ಎಷ್ಟು ದುಡಿದ್ವಿ ಅಂತಲ್ಲ, ಎಷ್ಟು ತೃಪ್ತಿಕರವಾಗಿದ್ದೀವಿ ಅಂತ. ಅಲ್ಲಿ ಶುಕ್ರ ಕಾರಣ ಆಗಿರ್ತಾನೆ, ಮತ್ತೆ ಬಿಟ್ಟರೆ ಲಕ್ಷ್ಮೀ ಕಾರಕ ಆಗಿರ್ತಾರೆ. ಕುರು ಸ್ವಾಹ ಅಂದರೆ ಬಾ ಅಂತ. ನಮಗೆ ಇಷ್ಟೆಲ್ಲ ಒಂದು ನಮ್ಮ ಮನೆಯಲ್ಲಿ ದಾರಿದ್ರ್ಯತೆಯನ್ನು ಓಡಿಸಿ ನಮಗೆ ಸ್ಥಿರ ಧಾನ್ಯ ಸಂಪತ್ತು ಐಶ್ವರ್ಯ ವಾಹನ ಲರ್ಜರಿ ಲೈಫ್ ಅಂದರೆ
ಎಲ್ಲ ಆಗಿರುತ್ತೆ. ಇದನ್ನೆಲ್ಲ ನಮಗೆ ಕರುಣಿಸು ದೇವಿ ಅಂತ ಕೇಳ್ಕೊಳೋದು. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸಮೇತವಾಗಿ ಇಲ್ಲಿ ದೇವರನ್ನು ಆರಾಧನೆ ಮಾಡೋಂಥದ್ದು. ಮಾಡಿದರೆ ನಿಮಗೊಂದು ಈ ಮಂತ್ರಗಳು ಹೇಳಿಕೊಂಡು ಶುಭ ಲಾಭ ದೊರೀತಾ ಹೋಗ್ತದೆ. ಓಂ ನಮೋ ಭಗವತೆ ಶ್ರೀ ಮಹಾಲಕ್ಷ್ಮೀ ಫಟ್ ಸ್ವಾಹ ಅಂತ ಹೇಳೋವಂಥದ್ದು. ಇಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನೀವು ಮನಸ್ಸಿನಲ್ಲೇ ಹೇಳ್ಕೊಳೋಂಥದ್ದು. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 108 ಬಾರಿ ಹೇಳೋಂಥದ್ದು. ಇಷ್ಟೆಲ್ಲ ಹೇಳಿ ಪೂಜೆ ನೈವೇದ್ಯ ಮನೆಯಲ್ಲಿ ತುಪ್ಪದ ಆರತಿಯನ್ನು ಮಾಡೋಂಥದ್ದು. ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಎಲ್ಲ ಮಾಡಿ ಆಗತ್ತಿಗೆ ಏನು ಮಾಡ್ತೀರಿ, ಟಕ್ ಅಂತ ಎದ್ದು ಹೋಗ್ಬಿಡೋಂಥದ್ದು. ದೇವರು ಇಲ್ಲಿ ಕರುಣೆ ಆಶೀರ್ವಾದ ಮಾಡ್ತಾ ಇರ್ತಾನೆ, ನಾವು ಅಲ್ಲಿ ಇರೋದೇ ಇಲ್ಲ. ಆ ರೀತಿ ಕನ್ಫ್ಯೂಷನ್ ಇಟ್ಕೋಬಾರ್ದು ಮತ್ತು ಯಾವುದೇ ಒಂದು ಗೊಂದಲಮಯ ಮನಸ್ಥಿತಿ ಇಟ್ಕೋಬಾರ್ದು. ಏಕಾಗ್ರತೆ ಭಾಳ ಮುಖ್ಯ ಆಗಿರ್ತದೆ. ನಮಗೆ ನಾವು ಇಷ್ಟೆಲ್ಲ ತಂದು ದೇವಿ ಕೊಟ್ಟಿದ್ದೀವಿ ಅಂದರೆ ಇಲ್ಲೇ ನಾವು ತಂದಿದ್ದಲ್ಲ, ನಾವು ಬೆಳೆದಿದ್ದಲ್ಲ, ಆಯಿತಾ. ನಾವು ದೇವ್ರು ಕೊಟ್ಟಿದ್ದನ್ನು ದೇವ್ರಿಗೆ ಸಮರ್ಪಣೆ ಭಾವನೆ ಆಗಿರಬೇಕು. ನಾನು ಇದನ್ನು ಕೊಟ್ಟಿದ್ದೀನಿ, ನಾನು ಅದನ್ನು ಕೊಡ್ತಾ ಇದ್ದೀನಿ, ಇದನ್ನು ಮಾಡಿದ್ದೀನಿ ಅನ್ನೋದು ಸುಳ್ಳು. ದೇವರು ಕೊಟ್ಟಿದ್ದನ್ನು ದೇವರಿಗೆ ಸಮರ್ಪಣೆ ಭಾವನೆಯಾಗಿ ನಾವು ದೇವಿಯಲ್ಲಿ ಕೋರಿಕೆ ಇಟ್ಕೊಂಡು ನಮ್ಮ ತನು ಮನ ನಮ್ಮ ಏಕಾಗ್ರತೆಯನ್ನು ಅರ್ಪಿಸಬೇಕು. ಅಲ್ಲಿ ಅದೇ ಮನಸ್ಸನ್ನು ಅರ್ಪಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅದನ್ನೇ ಅರ್ಪಿಸಲ್ಲ ನಾವು. ಎಲ್ಲ ತಂದು ಇಟ್ಟಿರ್ತೀವಿ, ಎಲ್ಲ ಇಟ್ಬಿಟ್ಟಿದ್ದೇವೆ ದೇವಿಗೆ ನಾವು ಅಂತ. ಎಲ್ಲ ಇಡೋದಲ್ಲ, ಮನಸ್ಸು ಇಡಬೇಕಂತ, ಆಯಿತಾ. ಆ ರೀತಿ ನಾವು ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಯನ್ನು ನಾವು ಇಚ್ಛಾಶಕ್ತಿ ಜ್ಞಾನಶಕ್ತಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು. ಮನೆಯಲ್ಲಿ ಗೊಂದಲ, ಇನ್ನೊಬ್ಬರು ಈಗ ಒಬ್ಬರು ಪೂಜೆ ಮಾಡ್ತಿದ್ದಂದರೆ ಇಡೀ ಕುಟುಂಬದವರು ಅವ್ರಿಗೆ ಸಪೋರ್ಟಿವ್ ಆಗಿ ಇರಬೇಕು. ಆವಾಗಲೇ ಪೂಜೆ ಪರಿಪೂರ್ಣ ಆಗೋದು. ಇಲ್ಲಿ ಪೂಜೆ ಯಾಕೆ ಮಾಡ್ತಿದ್ದಾರೆ, ಇಡೀ ಕುಟುಂಬದ ಒಂದು ಒಳಿತಿಗಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಯಾಕೆ ಮಾಡ್ತಾರಂತ ಇವ್ರು ಅನ್ನೋದು, ಅದನ್ನ ಯಾಕೆ ಮಾಡ್ತಾರೆ ಇವ್ರು ಅನ್ನೋದು, ಅದನ್ನು ಎಲ್ಲರೂ ಒಗ್ಗೂಡಿ ಅಷ್ಟು ಭಾವನೆಯಿಂದ ಒಂದೇ ಮನಸ್ಥಿತಿಯಿಂದ ಮಾಡಿದಾಗ ಅಲ್ಲಿ ಕುಟುಂಬ ಸಮೇತವಾಗಿ ನಿಮಗೆ ಅನುಗ್ರಹ ದೊರೆಯುತ್ತೆ. ಈಗ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅನ್ನುವಂಥದ್ದು ಪದ್ಧತಿ ಇರುವಂಥದ್ದು. ಎಷ್ಟು ಜನ ಮುತ್ತೈದೆಯರಿಗೆ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಪೂಜೆ ಆದ ತಕ್ಷಣ ಕೊಡಬೇಕಾ ಅಥವಾ ಸಾಯಂಕಾಲ ಕರೆದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಾ? ಅರಿಶಿನ ಕುಂಕುಮ ಕೊಡೋದ್ರ ಜೊತೆಗೆ ಅವರಿಗೆ ಯಾವ ರೀತಿ ವಸ್ತುಗಳನ್ನ ನಾವು ಅರ್ಪಿಸಬೇಕಾಗತ್ತೆ ನೋಡಿ. ವಿಶೇಷವಾಗಿ ಲಕ್ಷ್ಮಿ ಗೋಧೂಳಿ ಮುಹೂರ್ತದಲ್ಲಿ ನೋಡಿ, ಗೋಧೂಳಿ ಅಂದರೆ ದನಗಳು ಆಚೆಯಿಂದ ಬರೋಂಥದ್ದು, ಮನೆಗೆ ಬರೋಂಥದ್ದು, ಅದೇ ಲಕ್ಷ್ಮೀ ಸ್ವರೂಪ ಆಗಿರುತ್ತೆ. ಆ ರೀತಿ ನಾವು ಸಾಯಂಕಾಲ ಹೊತ್ತು ನಾವು ಮುತ್ತೈದೆಯರನ್ನು ಕರೆದು ಆಹ್ವಾನ, ಲಕ್ಷ್ಮಿ ಅಂದರೆ ಅವರೇ ನಮ್ಮ ಲಕ್ಷ್ಮೀ ಸ್ವರೂಪವಾಗಿ ನಮ್ಮ ಮನೆ ಬಂದಿದ್ದಾರೆ ಅಂತ ನೀವು ಭಾವನೆ ಇಟ್ಕೋಬೇಕು. ಆ ರೀತಿ ಭಾವನೆ ಇಟ್ಕೊಂಡು ಇಲ್ಲಿ ಹಸಿರು ಬಳೆ, ಕೆಂಪು ಬಳೆ ಮತ್ತು ಬ್ಲೌಸ್ ಪೀಸು, ಬಾಗಿನ ಸೆಟ್ಟು, ಹಣ್ಣು, ಕಾಯಿ ಏನಿದೆ ನಿಮ್ಮ ಒಂದು ಶಕ್ತಾನುಸಾರ ಅವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡು ಅವ್ರ ಕಡೆಯಿಂದ ಅಕ್ಷತೆಯನ್ನು ಹಾಕ್ಸ್ಕೋಬೇಕು ನೀವು ತಲೆ ಮೇಲೆ. ಆವಾಗ ಹಿರಿಯರಿರಲಿ ಸಣ್ಣರಿರಲಿ ಅವರು ಲಕ್ಷ್ಮೀ ಸ್ವರೂಪವಾಗಿ ಬಂದಿರ್ತಾರೆ. ಆದ್ದರಿಂದ ಅವ್ರಿಗೆ ಸಿಹಿ ತಿಂಡಿ ತಿನಿಸುಗಳನ್ನು ಕೊಟ್ಟು ಖುಷಿ ಪಡಿಸೋಂಥದ್ದು. ಮಕ್ಕಳಿಗೆ ಈ ಬಾಲ್ಯಾವಸ್ಥೆಯಲ್ಲಿ ಇರ್ತಾರಲ್ಲ ಅಂಥ ಮಕ್ಕಳಿಗೆ ಸಿಹಿ ತಿಂಡಿ ತಿನಿಸನ್ನು ಕೊಡುವಂಥದ್ದು. ಮುತ್ತೈದೆಯರಿಗೆ ಈ ರೀತಿ ನೀವು ನಿಮ್ಮ ಸಂಪ್ರದಾಯ ಪ್ರಕಾರ ಕೊಟ್ಟು ಭಾಗ್ಯನ ಕೊಡೋದಿರುತ್ತೆ, ಇನ್ನೊಂದಿರುತ್ತೆ, ಏನಿದೆಯೋ ನಿಮ್ಮ ಪದ್ಧತಿ ಪ್ರಕಾರ ಅದನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದಾಗ ನಿಮಗೆ ಲಕ್ಷ್ಮಿನೇ ಒಂದು ಆಶೀರ್ವಾದ ಮಾಡಿದಾಳ ಅಂತ ಆ ಮುತ್ತೈದೆ ಸ್ವರೂಪವಾಗಿ ಬಂದು ನಿಮ್ಮ ಮನೆಗೆ ಆಶೀರ್ವಾದ ಪಡಿಬೇಕು. ಅದನ್ನು 5 ಜನರ ಒಂದು ಸಂಖ್ಯೆಯಲ್ಲಿ ಮಾಡೋದು ಶುಭ ಆಗಿದೆ. ಈಗ ಈ ಪೂಜೆನ ಮದುವೆ ಆದವರು ಅಂದರೆ ಮದುವೆ ಆದ ಹೊಸದ್ರಲ್ಲಿ ಮಾಡಬೇಕು ಅಂತ ಹೇಳಿದ್ರಿ. ತುಂಬ ಜನ ಅಂತಂದರೆ ಹೆಣ್ಮಕ್ಳು ಮದುವೆ ಆಗದೇ ಇರೋರು ಈ ಪೂಜೆನ ಮಾಡ್ಬೋದಾ? ಅವ್ರಿಗೂ ಕೂಡ ಫಲ ಸಿಗ್ಬೋದಾ? ಮದುವೆ ಆಗಲಿಲ್ದವರು ಮದುವೆ ನೋಡಿ, ಇಲ್ಲಿ ಲಕ್ಷ್ಮಿ ಅಂದರೆ ನಾವು ದುಡ್ಡು ಒಂದೇ ಅಲ್ಲ, ಇಲ್ಲಿ ವಿವಾಹ ಅಹಿತ ಸುಖ ಅಂತ ಹೇಳ್ತೀವಿ ನಾವು. ಎಲ್ಲವೂ ಲಕ್ಷ್ಮಿನೇ ಆಗಿರ್ತಾರೆ. ನಮ್ಮ ಏನು ಅಹಿತ ಸುಖಗಳಿದೆಯಲ್ಲ ಅದೆಲ್ಲ ಲಕ್ಷ್ಮಿನೇ ಕೊಡೋದಾಗುತ್ತೆ. ವಿವಾಹ ವಿಳಂಬ ಆಗಿದೆ, ವರಮಹಾಲಕ್ಷ್ಮಿ ಹಬ್ಬ, ಇಲ್ಲಾಂದರೆ ನೀವು ವಿಶೇಷವಾಗಿ ಗೌರಿ ವ್ರತವನ್ನು ಮಾಡೋಂಥದ್ದು, ವಿವಾಹಕ್ಕೆ ವಿಳಂಬ ಆಗಿದೆ, ಇಲ್ಲಿ ಶ್ರಾವಣ ಮಾಸದಲ್ಲಿ ಆರಂಭ ಮಾಡಿದರೆ ವಿಶೇಷ ಪುಣ್ಯ. ನೋಡಿ, ಶ್ರಾವಣ ಮಾಸದಲ್ಲೇ ಯಾಕೆ ಒಂದು ವಿಶೇಷತೆ ಇದೆ ಅಂದರೆ ಇಲ್ಲಿ ಪೂರ್ವ ಪುಣ್ಯಾಧಿಪತಿ ರವಿಗ್ರಹ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಂದು ನೆಲೆಸುತ್ತಾನೆ. ವಿಶೇಷವಾಗಿ ರವಿಗ್ರಹ ಪಂಚಮ ಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಇಲ್ಲಿ ಸಿಂಹ ರಾಶಿಯಲ್ಲಿ ರವಿಗ್ರಹ ಬಂದು ನೋಡಿ, ನಾವು ಮಕರ ಸಂಕ್ರಮಣ ಅಂತ ಅಷ್ಟೇ ಗೊತ್ತು, ಎಲ್ಲ ರಾಶಿಗೂ ಒಂದೊಂದು ಸಂಕ್ರಮಣ ಇದೆ. ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ, ಮಿಥುನ ಸಂಕ್ರಮಣ, ಸಿಂಹ ಸಂಕ್ರಮಣ. ಅಂದರೆ ಅಲ್ಲಿ ರವಿಗ್ರಹ ಬಂದು ಪೂರ್ವ ಪುಣ್ಯ ಸ್ಥಾನದಲ್ಲಿರೋದು ಆತ್ಮಕಾರಕವನ್ನು ಬಲವಾಗಿ ಹೆಚ್ಚಿಸ್ತಾನೆ. ಆದ್ದರಿಂದ ಈ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ನಿಮಗೆ ಸ್ಥೈರ್ಯ, ಧೈರ್ಯ, ಆತ್ಮಸ್ಥೈರ್ಯಗಳು ಹೆಚ್ಚಾಗಿ ಪೂರ್ವ ಪುಣ್ಯ, ಮನೆ ದೇವರ ಆರಾಧನೆಯೂ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಕುಲದೇವತೆಗಳ ಆರಾಧನೆ ಮಾಡೋಂಥದ್ದು ಇಷ್ಟೆಲ್ಲ ಒಂದು ಇರೋದರಿಂದ ಈ ಒಂದು ಮಾಸ ವಿಶೇಷವಾಗಿ ಅವರ ಏನೇ ಕೋರಿಕೆ ಇರಲಿ, ಸಂತಾನ ವಿಳಂಬ ಇರ್ಬೋದು, ಹಣಕಾಸು ವಿಳಂಬ ಇರ್ಬೋದು,
ಹಣಕಾಸು ದೊರೀತಾ ಇಲ್ಲ, ವಿದ್ಯೆ ಬರ್ತಾ ಇಲ್ಲ, ಮತ್ತು ಏನೇ ಒಂದು ಪೋಸ್ಟ್ ಸಿಗಬೇಕು, ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು, ಎಲ್ಲವೂ ಒಂದು ಉದ್ದೇಶ ಏನಾಗಿದೆ, ನಮ್ಮ ಅಹಿತ ಸುಖ ಲಾಭಕ್ಕೆ ಆಗಿರುತ್ತದೆ. ಇದೇ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಆಗಿರುತ್ತೆ. ಈಗ ಕಳಸವನ್ನು ಕೂಡಿರ್ಸಿರ್ತೀವಿ ಅಂತಂದರೆ ಅದಕ್ಕೆ ಯಾವ ಸಮಯ ಕಳಸವನ್ನು ತೆಗಿಬೇಕಾಗತ್ತೆ, ವಿಸರ್ಜನೆ ಯಾವ ಸಮಯ ಮಾಡಿದರೆ ಸೂಕ್ತ? ಈಗ ಒಂದಷ್ಟು ಜನ ಸಾಯಂಕಾಲ ಮಾಡ್ತಾರೆ, ಅಥವಾ ಒಂದಷ್ಟು ಜನ ಒಂದು 3 ದಿವಸ ಬಿಟ್ಟು ಮಾಡ್ತಾರೆ. ಹೋದ ವರ್ಷ ಹೆಂಗಿತ್ತು ಅಂದರೆ ಹುಣ್ಣಿಮೆ ಇತ್ತು, ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ದಿನಾನೇ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ದಿನ ಕಳಸವನ್ನು ಇಳಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಒಂದು 2-3 ದಿನ ಮುಂದೆ ಹಾಕಿ ಕಳಸವನ್ನು ಇಳಿಸಿರುವಂಥದ್ದು. ಯಾವ ಸಮಯ ಕಳಸವನ್ನು ವಿಸರ್ಜನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳು ನಮಗೆ ದೊರೆಯುವಂಥದ್ದು? ವಿಸರ್ಜನೆಯಲ್ಲಿ ನಾವು ಪೂಜೆ ಮುಗಿಸಿ ಸಾಯಂಕಾಲ ಮುಗಿದ ಮೇಲೆ ಈ ಗೋಧೂಳಿ ಮುಹೂರ್ತ ಮುಗೀತು, ನೆಕ್ಸ್ಟ್ 8:30 ಸಮಯದಲ್ಲಿ, ಆವಾಗ ರಾಹುಕಾಲ, ಯಮಗಂಡ ಕಾಲಗಳು, ಗುಳಿಕ ಕಾಲ ನೋಡಿಕೊಂಡು ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಕೋಬೋದು. ನೀವು ರಿಮೂವ್ ಮಾಡೋದು ಯಾವಾಗ ನಾವು ವಿಸರ್ಜನೆ ಪೂರ್ಣ ಮಾಡಬೇಕಂದ್ರೆ ಮರುದಿವಸ ಶನಿವಾರ ಇರುತ್ತೆ, ಮಾಡೋಕ್ಕಾಗಲ್ಲ ಆಯಿತಾ, ಭಾನುವಾರನ ಮಾಡೋಂಥದ್ದು. ಮತ್ತು ಅವರ ಅನುಕೂಲತೆಗಳು ಇರಲ್ಲ. ಈಗ ಬೆಳಕರದೆ ಮತ್ತೆ ಕೆಲಸಕ್ಕೆ ಹೋಗಬೇಕು, ದಿನನಿತ್ಯ ಅವರು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಬೇಕು, ಇನ್ನೊಂದು ದಿನದ ಒಂದು ಒತ್ತಡಗಳು ಜಾಸ್ತಿ ಇದೆ. 3 ದಿವಸ ನಮಗೆ ಆ ಧೂಪ, ದೀಪ, ನೈವೇದ್ಯ, ದೀಪವನ್ನು ಕಾಯೋಕ್ಕಾಗಲ್ಲ, ಎಡೆಗಳನ್ನು ಅರ್ಪಿಸೋಕ್ಕಾಗಲ್ಲ ಅನ್ನೋರು. ಅವ್ರ ಅನುಕೂಲ ಇತ್ತಾ ಮನೆಯಲ್ಲಿದ್ದರೆ ಮಾಡ್ಬೋದು 3 ದಿನ, ಇಲ್ಲವಾದರೆ ಆ ದಿನವೇ 8:30 ಸಮಯದ ನಂತರ ನೀವು ವಿಸರ್ಜನೆ ಮಾಡಿ ಯಥಾಸ್ಥಿತಿ ಪೂಜೆಯನ್ನು ಸಮರ್ಪಣೆ ಮಾಡ್ಬೋದು. ಈಗ ಕಳಸಕ್ಕೆ ನಾವು ಒಂದಷ್ಟು ವಸ್ತುಗಳನ್ನ, ಹೂವು, ಪತ್ರೆ ಇವೆಲ್ಲವನ್ನು ಅರ್ಪಿಸಿರ್ತೀವಿ. ಈ ಎಲ್ಲ ವಸ್ತುಗಳನ್ನು ನಾವು ಈಗಿನ ಒಂದು ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಕಸ ತೊಟ್ಟಿಗೆ ಹಾಕಿಬಿಡ್ತೀವಿ. ಆದರೆ ಈ ಬಳಸಿರೋವಂಥ ವಸ್ತುಗಳನ್ನ ಏನು ಮಾಡಬೇಕು? ಇದು ದೊಡ್ಡ ಸಮಸ್ಯೆ. ಇದು ಬೆಂಗಳೂರಲ್ಲಿರೋಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನು ಹೆಚ್ಚಾಗಿ ನಾವು ಭೂಮಿಯಲ್ಲಿ ಕರಗಂಥ ವಸ್ತುಗಳನ್ನೇ ತರಬೇಕು. ಅದಕ್ಕೆ ಫಸ್ಟ್ಗೆ ಕೇಳಿದ್ರು ನೀವು, ಆರ್ಟಿಫಿಷಿಯಲ್ ಯಾವುದೇ ಒಂದು ವಸ್ತುಗಳನ್ನು ಬೇಡ, ನೀರಲ್ಲಿ ಕರಗಂಥದ್ದು, ಭೂಮಿಯಲ್ಲಿ ಕರಗಂಥ ವಸ್ತುಗಳೇ ಆಗಿರಬೇಕು. ಅದನ್ನು ಹೆಚ್ಚಾಗಿ ಮನೆ ದೊಡ್ಡದಿದ್ದರೆ, ಜಾಗ ಇದ್ದರೆ ಗಿಡದ ಹತ್ರ ಹಾಕೋಂಥದ್ದು ಇರುತ್ತೆ. ನಾವು ಏನೇ ದೇವಿ ಅಕ್ಷತೆಗಳು ಬಿದ್ದಿದ್ದಿರಲಿ, ಏನೇ ಇರಲಿ, ಎಲೆಗಳು ಇರಲಿ, ಇವನ್ನೆಲ್ಲನೂ ಅಲ್ಲಿ ಹಾಕೋದಂಥದ್ದು ಇರುತ್ತೆ. ಮತ್ತು ಇಲ್ಲವಾದರೆ ಫಸ್ಟ್ ಹಸುಗಳಿಗೆ ತಿನ್ನಿಸೋದು ಒಂದು ಕೆಲಸ ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಮನುಷ್ಯರು ತಿಂದರೆ ಆಯಿತು. ಈಗ ಶುಗರು, ಇನ್ನೊಂದು ಕಾಯಿಲೆಗಳು, ಹಣ್ಣು ತಿನ್ನೋಕ್ಕಾಗಲ್ಲ, ಇನ್ನೊಂದಿರುತ್ತೆ, ಅದನ್ನು ಹಸುಗಳಿಗೆ ಆದರೂ ಕೊಟ್ಟು ನೀವು ಇಲ್ಲ ಬಡವರಿಗೆ ದಾನ ಮಾಡೋಂಥದ್ದು ಆಗಿರುತ್ತೆ. ಸೆಕೆಂಡ್ ಬಿಟ್ಟರೆ ಹಸುಗಳಿಗೆ ಕೊಟ್ಟು ಅದನ್ನು ತಿನ್ನಿಸೋದು ಮಾಡಬೇಕು. ಇನ್ನು ಉಳಿದಿದ್ದೇನಾದರೂ ಇದ್ದರೆ ನೀರುಗಳಿಗೆ ಸಮರ್ಪಣೆ ಮಾಡೋದು, ಅಲ್ಲಿನೂ ಮಲಿನ ಆಗದಂಗೆ, ತೊಂದರೆ ಆಗದಂಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ದ ಹಾಗೆ ಮಾಡಿದರೆ ಶುಭ ಆಗುತ್ತೆ. ಈಗ ನಮ್ಗೆ ಈ ಹಬ್ಬ ಆಚರಿಸ್ತಾ ಇದ್ದೀವಿ ಅಂದರೆ ನಮಗೂ ಎಲ್ಲ ಆಕ್ಷೇಪಣೆಗಳು ಇದ್ದಾಗ ಮಾತ್ರ ಈ ಹಬ್ಬವನ್ನು ಆಚರಿಸ್ತಿರ್ತೀವಿ. ಯಾಕಂತಂದರೆ ಶ್ರೀಮಂತರು ಓಕೆ, ಅವರು ಖುಷಿಗೆ ಮಾಡ್ತಿರ್ತಾರೆ, ತುಂಬ ಜನ ಬಡವರು ತುಂಬ ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಿರ್ತಾರೆ. ಅವರೆಲ್ಲರೂ ಕೂಡ ನನಗೆ ಏನೋ ಒಂದು ಫಲ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಈ ಹಬ್ಬವನ್ನು ಆಚರಿಸ್ತಿರ್ತಾರೆ. ಈಗ ಲಕ್ಷ್ಮಿ ಅಂದ ತಕ್ಷಣ ನಮಗೆ ಹಣ ಅಂತಂದ ತಕ್ಷಣ ಬಹಳಷ್ಟು ಜನ ಶ್ರೀಮಂತರಿರ್ತಾರೆ, ಅವರೆಲ್ಲರ ಮನೆಗೂ ಹಣ ನಾಟ್ಯವಾಡ್ತಿರ್ತೈತಿ. ಆದ್ರೆ ಬಡವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತಾರೆ, ಅವ್ರು 10 ರೂಪಾಯಿ ಉಳಿಸೋದಿಕ್ಕೂ ಆಗ್ತಾ ಇರಲ್ಲ. ಅವರು ಹಣವನ್ನು ಉಳಿಸ್ಕೋಬೇಕು ಅಂತಂದರೆ ಯಾವ ರೀತಿ ಆ ವ್ರತವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಫಲಗಳು ಸಿಗಬೇಕು ಅಂತೇಳಿ ಆಚರಿಸ್ಬೇಕಾಗುತ್ತೆ? ಏನೇ ಇರಲಿ, ಹಣಕಾಸು ಆವಾಗಲೇ ಹೇಳಿದೆ, ನಾನು ಏನೇ ತಂದು ಶ್ರೀಮಂತಿಗಿಂತ ದೇವರಿಗೆ ಅರ್ಪಿಸ್ತೇನೆ ಅಂದರೆ ನಡೆಯಲ್ಲ. ತನು ಮನ ನಿನ್ನನ್ನು ನೀನು ಅರ್ಪಿಸ್ಕೋಬೇಕು, ಆ ರೀತಿಯಲ್ಲೇ ಇದೆ ಆಯಿತಾ. ಮೊದಲಿಗೆ ನಾವು ದುಡ್ಡಿಂದನೇ ದೇವ್ರನ್ನ ನಡೆಯೋಕ್ಕಾಗಲ್ಲ, ಅವರೇ ಕೊಟ್ಟಿದ್ದು ನಮಗೆ, ಸರಿನಾ. ಅದಕ್ಕೆ ವಿಶೇಷವಾಗಿ ಇಲ್ಲಿ ದೇವರ ಭಕ್ತಿ ಭಾವನೆಯಿಂದ ನಮಗೆ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳೆಸೋದು ವಿಶೇಷವಾಗಿ ಇರುತ್ತೆ. ಮತ್ತು ಅಲ್ಲಿ ವ್ರತಗಳ ಎಷ್ಟು ಗುರುಗಳು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ನೀವು ಎಷ್ಟು ಪಾಲನೆ ಮಾಡ್ತೀರಿ ಅನ್ನೋದು ಮುಖ್ಯ. ಆ ಪಾಲನೆ ಮಾಡೋದನ್ನು, ನಿಯಮಗಳನ್ನು ಪಾಲಿಸೋದೇ ಒಂದು ಶುಭ ಲಾಭ ಆಗಿರುತ್ತೆ. ಮತ್ತು ಕೋರಿಕೆಗಳನ್ನು ದೇವ್ರ ಹತ್ರ ಇಡಬಾರ್ದು, ಆರ್ಡ್ರ್ ಮಾಡ್ದಂಗೆ ಆಗ್ತೈತೆ ನಮಗೆ. ಕೋರಿಕೆ ಮಾಡೋಕ್ಕೆ ಹೋಗ್ಬಾರ್ದು. ದೇವ್ರು ನಮ್ಗೆ ಗೊತ್ತು ಏನು ಕೊಡಬೇಕು ಏನಿಲ್ಲ ಅಂತ, ಎಲ್ಲ ಕೊಟ್ಟಿದ್ದಕ್ಕೆ ನಾವು ಇವತ್ತು ಜೀವಂತವಾಗಿದ್ದೀವಿ. ಇಲ್ಲಿ ಗಾಳಿ, ಬೆಳಕು, ನೀರು, ದೇವರ ಅನುಗ್ರಹ ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ದೇವ್ರು ನಮ್ಗೆ ಏನು ಬೇಕಂತ ಕೊಟ್ಟಿದ್ದಾನೆ. ಆದರೆ ಇವರು ಶ್ರೀಮಂತಿದ್ದಾರೆ, ಇವ್ರು ಬಡದಿರ ಅಂದರೆ ಅದಕ್ಕೆ ಪೂರ್ವ ಪುಣ್ಯದ ಫಲ ಆಗಿರುತ್ತೆ. ಅವರ ತಂದೆ ತಾಯಿ ಮಾಡಿದ್ದು, ನೀವು ಮಾಡಿದ್ದು, ನಾವು ಮಾಡಿದ್ದು ಪೂರ್ವಜನ್ಮದ ಪುಣ್ಯ ಫಲದ ಮೇಲೆ ಲಾಭ ನಷ್ಟಗಳು ದೊರೀತಾ ಹೋಗ್ತವೆ. ಅದು ಅವರ ಗ್ರಹಗತಿಗಳ ಮೇಲೆ ನಿಂತಿರುತ್ತೆ. ಇಲ್ಲಿ ಸಂಕಲ್ಪ ಮಾಡ್ಕೋಬೇಕು. ನಾವು ಏನೇ ಮಾಡ್ಬೇಕಂದ್ರೆ ಪೂಜೆಯಲ್ಲಿ ಬೇಡಿಕೆ ಇಟ್ಕೋಬಾರ್ದು, ಸಂಕಲ್ಪ ಮಾಡಬೇಕು. ಯಾವ ರೀತಿ ಸಂಕಲ್ಪ ಅಂದರೆ, ಓಂ ಶಿವ ಶಿವ ಶಂಭೋ ರಾಜ್ಞೆ ಪ್ರವರ್ತಮಾನಸ್ಯ ದ್ವಿತೀಯವರ್ಹ ಕಲ್ಪೆ ಶೈವಸ್ತರ ಮನ್ವಂತರೆ
वैवत्सरमन्वन्तरे कलियुगे प्रथमपादे जम्बूर्द्वीपे भरतवर्षे भरतखण्डे मेरो दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यवहारिक चन्द्रमानेन शालिवाहनशके प्रभवादिषष्ठे संवत्सरणादिमध्ये शुभसंवत्सरे शुभायने शुभश्रावणमासे शुक्लपक्षे शुभतिथौ शुभवासरे शुक्रवासरे शुभनक्षत्रे शुभयोगे शुभकरणे एवं गुणविशेषण विशिष्टाय अस्य ಶುಭೋತಿಥೌ ಅಸ್ಯ ಯಜಮಾನಸ್ಯ ನಿಮ್ಮ ತಂದೆ ತಾಯಿ ಅಜ್ಜ ಅಮ್ಮನಿಂದ ಹೆಸರನ್ನು ಹೇಳ್ಕೊಂಡು ಬಂದು ಎಲ್ಲರ ಹೆಸರು ಹೇಳಿ ಸಂಕಲ್ಪ ಮಾಡಬೇಕು. ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯಾದಿ ಸಕಲ ಸಂಪಾದಿ ವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸೂಚಿತ ಸಂಚಿತ ದುಷ್ಟಾರಿಷ್ಟ ಪೀಡಾ ಪರಿಹಾರಾರ್ಥಂ ನವನವ ಜನಿತ ತಾಪತ್ರಯ ನಿವಾರಣಾರ್ಥಂ ಧನ ಕನಕ ವಸ್ತುವಾಹನ ಅಭಿವೃದ್ಧ್ಯರ್ಥಂ ಗುರುಲಿಂಗ ಜಂಗಮ ವರಪ್ರಸಾದೆ ಸಿದ್ಧ್ಯರ್ಥಂ ಅಂತ ಹೇಳಿ. ಏವಂ ಏಕವಾರೆ ಪೂಜಾಂ ಶ್ರೀ ಗಣೇಶ ಪೂಜಾಂ ಶ್ರೀ ವರಮಹಾಲಕ್ಷ್ಮಿ ಪೂಜಾಂ ಕುಲದೇವತ ಪೂಜಾಂ ಅಹಂ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಗಂಗೆಯಲ್ಲಿ ಅರ್ಪಿಸುವಂಥದ್ದು. ಇಲ್ಲಿ ನಿಮ್ಮ ಕೋರಿಕೆ ಎಲ್ಲ ಬಂತು. ನೀವೇನು ಕೇಳ್ಬೇಕಂತಿದ್ರಲ್ಲ ಇಲ್ಲಿ ಆರ್ಡರ್ ಮಾಡಬಾರ್ದು, ದೇವ್ರಿಗೆ ನಂಗೆ ಅದನ್ನು ಕೊಡು, ನಂಗೆ ಹಿಂಗಾಗಿದೆ ಹಂಗಾಗಿದೆ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕಿಂತ ಈ ರೀತಿ ಎಲ್ಲ ಇದೆ. ಧೈರ್ಯ ಐಶ್ವರ್ಯ ಆಯುಷು ಆರೋಗ್ಯ ಕ್ಷೇಮ ಸಂಪತ್ತು ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಈ ಸಂಕಲ್ಪ ಅನ್ನೋದೇ ಅದಕ್ಕೆ. ನಿಮ್ಮ ಸಂಕಲ್ಪಗಳನ್ನ ಪೂಜಾರನ್ನ ಪೌರೋಹಿತರನ್ನ ಕರೆಸಿ ಮಾಡಿಸೋಂಥದ್ದು ಪೂಜೆ ಇರುತ್ತೆ. ಇಲ್ಲವಾದರೆ ಇದು ನಿಮಗೆ ಈ ಸಂಕಲ್ಪಗಳನ್ನು ನೀವು ಯೂಟ್ಯೂಬ್ ಇನ್ನೊಂದರಿಂದ ನೋಡಿಕೊಂಡು ಆ ಸಂಕಲ್ಪವನ್ನು ಹೇಳಿಕೊಂಡು ನಿಮಗೆ ಶಕ್ತಾನುಸಾರ ಹೇಳಿ ಅದನ್ನು ಅರ್ಪಿಸಿ ದೇವಿಗೆ ಪೂಜೆಯನ್ನು ಆರಂಭ ಮಾಡಬೇಕು. ಆರಂಭದಲ್ಲೇ ಇದೆ. ಇಷ್ಟು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥ ಕೋರಿಕೆಗಳು ಸಮರ್ಪಣೆಯಿಂದ ನಿಮಗೆ ಎಲ್ಲ ಅನುಕೂಲಗಳು ದೊರೀತಾ ಹೋಗ್ತವೆ. ಮೊದಲು ದರಿದ್ರ ಲಕ್ಷ್ಮಿ ಅಂದರೆ ಅಶುದ್ಧ ಅಂತ ಹೇಳ್ತೇವೆ ನಾವು. ಶುದ್ಧತೆ ಇರಬೇಕು ಮನೆಯಲ್ಲಿ. ಶುದ್ಧತೆ ಇದ್ದಾಗಲೇ ಶುಭ ಲಕ್ಷ್ಮಿ ಬರೋಕ್ಕೆ ಸಾಧ್ಯ. ಆ ಅಕ್ಕ ತಂಗಿ ಇಲ್ಲಿ ದರಿದ್ರ ಲಕ್ಷ್ಮಿ ಅಕ್ಕ, ಇಲ್ಲಿ ವರಲಕ್ಷ್ಮಿ ತಂಗಿ ಆಗಿರ್ತಾರೆ. ಆದ್ದರಿಂದ ಫಸ್ಟ್ ಶುದ್ಧತೆವಾಗಿಡದೆ ಒಂದು ನಮಗೆ ದೇವರ ಒಂದು ಅನುಗ್ರಹ ದೊರೀತಾ ಹೋಗುತ್ತೆ. ಧನ್ಯವಾದಗಳು ಗುರುಜಿ. ಇಲ್ಲಿವರೆಗೆ ನಮಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ರಿ. ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವಾರ್ಪಣಮಸ್ತು. ಎಲ್ಲ ನನ್ನ ಜನತಾ ವಾಹಿನಿ ವೀಕ್ಷಕರಿಗೆ ಈ ವರಮಹಾಲಕ್ಷ್ಮಿ ಹಬ್ಬವು ಎಲ್ಲರಿಗೂ ಒಂದು ಶುಭಕರವಾಗಿ ಈ ನಿಮಗೆ ಎಲ್ಲ ಐಶ್ವರ್ಯ ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಸಂಪೂರ್ಣವಾಗಿ ದೊರೆಯಲೆಂದು ಈ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಶಿವಾರ್ಪಣಮಸ್ತು. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ಗುರುಜಿಯವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಂದೆ ಬರ್ತಕ್ಕಂಥ ಇನ್ನಷ್ಟು ಹಬ್ಬಗಳ ವಿಶೇಷತೆಗಳನ್ನು ನಾನು ಮತ್ತೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ ಯಾವಾಗಲೂ ಜನತಾ ಟಿವಿನ. ಧನ್ಯವಾದಗಳು.